ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಇವತ್ತು ಈವ್ನಿಂಗ್ ವ್ಲಾಗ್ ಮಾಡ್ತಾಯಿದ್ದೀನಿ. ಯಾವಾಗಲೂ ಯೂಶಲಿ ಬೆಳಗ್ಗೆಯಿಂದನೇ ವ್ಲಾಗ್ ಶುರು ಮಾಡ್ತಾಯಿದ್ದೆ. ಇವತ್ತು ಮತ್ತೆ ಬ್ಯಾಕ್ ಟು ರೋಟೀನ್, ನಾರ್ಮಲ್ ರೋಟೀನ್. ಅವಾಗೆಲ್ಲ ಈವ್ನಿಂಗ್ ಟೈಮೇ ಜಾಸ್ತಿ ವ್ಲಾಗ್ ನಾನು ಮಾಡ್ತಾಯಿದ್ದು, ಮಾರ್ನಿಂಗಿಂದ ಮಾಡೋಕ್ಕಾಗ್ತಾ ಇರಲಿಲ್ಲ. ಆ ಥರ ಇವತ್ತು ಈವ್ನಿಂಗಿಂದ ವ್ಲಾಗ್ ಶುರು ಮಾಡ್ತೀನಿ. ವ್ಲಾಗ್ ಸರಿಯಾಗಿ ಇತ್ತೀಚೆಗೆ ಮಾಡೋಕ್ಕೆ ಆಗ್ತಾಯಿಲ್ಲ. ಖುಷಿಮಾಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗ್ತಾ ಇರೋದ್ರಿಂದ ನೋಡ್ಕೊತಾ ಇದ್ದೀವಿ. ನನಗೆ ಯಾವಾಗ ಆಗುತ್ತೆ ಆವಾಗ ಮಾಡ್ತಾಯಿದ್ದೀನಿ. ಇನ್ನು ಇವಾಗ ನೈಟ್ಗೆ ಅಡುಗೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ ಹೀರೆಕಾಯಿ ಇತ್ತು, ಹೀರೆಕಾಯಿ ಪಲ್ಯ ಮಾಡಿಬಿಡೋಣ ಅಂತ. ಅದ್ರ ಜೊತೆಗೆ ನನಗೆ ರಸಮ್ಮು, ದಾಲು ಆ ಥರ ಇಷ್ಟ ಆಗುತ್ತೆ. ಇವತ್ತು ತುಂಬ ದಿನ ಆಗಿತ್ತು ಈ ಟೊಮೊಟೊ ಸಾರು ಮಾಡಿ. ಇವಾಗ ಟೊಮೊಟೊ ರೇಟು ಸ್ವಲ್ಪ ಜಾಸ್ತಿನೇ ಇದೆ ಅಂತ. ನಾನು ಮೊನ್ನೆ ಇವಳಿಗೆ ಎಣ್ಣೆ ಅಂಗಡಿ ಅಂತ ಹೋಗಿದ್ನಲ್ವ, ಅಲ್ಲಿ ಹೋದಾಗ ಟೊಮೊಟೊ ತಂದಿದ್ದೆ. ತುಂಬ ಚೆನ್ನಾಗಿತ್ತು, ಒಳ್ಳೆ ಕೆಂಪುಗೊಳ್ಳೆ ರೆಡ್ ಕಲರ್ ಆ್ಯಪಲ್ ಥರ ಚೆನ್ನಾಗಿತ್ತು ಟೊಮೊಟೊ. ಆ ಥರ ಕಲ್ಲರ್ ಇರೋ ಅಂಥದ್ದು ಟೊಮೊಟೊ ಚೆನ್ನಾಗಿದ್ದರೆ ಟೊಮೊಟೊ ಸಾರು ಮತ್ತು ಟೊಮೊಟೊ ಬಾತು ಅದೆಲ್ಲ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಆದ್ದರಿಂದ ಟೊಮೊಟೊ ಸಾರು ಮಾಡಿದ್ದೆ. ತೆಳುಗಿದ್ರೆ ಚೆನ್ನಾಗಿರುತ್ತೆ ಬಿಡು ಅಂತ. ಇನ್ನು ಹೀರೆಕಾಯಿ ಪಲ್ಯ ಏನಿಲ್ಲ, ಜಸ್ಟ್ ನಾನು ಅದೇ ಕಟ್ ಮಾಡಿಬಿಟ್ಟು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಜೀರಿಗೆ ಹಾಕಿ ಒಗ್ಗರಣೆ ಮಾಡಿಬಿಟ್ಟು ಎಣ್ಣೆಯಲ್ಲಿ, ಆಮೇಲೆ ಹೀರೆಕಾಯಿ ಹಾಕಿ ಅದೊಂಚೂರು ಬೆಂದಮೇಲೆ ಚಿಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ, ತೆಂಗಿನಕಾಯಿ ತುರಿ ಇದಿಷ್ಟು ಹಾಕ್ಬಿಟ್ಟು ಮುಚ್ಚಿಟ್ಟಿದ್ದೀನಿ. ಈ ಕಡೆ ಇನ್ನೊಂದು ಸ್ವಲ್ಪ ಖುಷಿಮಾಗೆ ಬಂದ್ಬಿಟ್ಟು ಹೆಸ್ರುಬೇಳೆ ಮತ್ತು ಹೆಸ್ರುಬೇಳೆ ಮತ್ತು ಅನ್ನ ಎರಡನ್ನೂ ವಿಷಲ್ ಹಾಕ್ಸಿದ್ದೆ. ಅವಳಿಗೊಂಚೂರು ಕಿಚಡಿ ಥರ ಮಾಡ್ಕೊಡೋಣ ಅಂತ. ಯಾಕೆಂದರೆ ಅವಳಿಗೆ ಬಾಯಲ್ಲೆಲ್ಲ ಹುಣ್ಣಾಗಿದೆ ಅಂತ ಹೇಳ್ತಾ ಇದ್ದೆ ನಾನು. ಅದರಿಂದ ನನಗೆ ಅಷ್ಟು ಗೊತ್ತಾಗಿರಲಿಲ್ಲ, ಇವಾಗಲೂ ಗೊತ್ತಾಯಿತು. ಅದರಿಂದ ಹೆಸ್ರುಬೇಳೆ ಆದಷ್ಟು ಕೊಡೋಣ. ಬಾರ್ಲಕ್ಕಿ, ಹೆಸ್ರುಬೇಳೆ, ನಾವು ಯೂಶಲಿ ಬಾರ್ಲಕ್ಕಿ ಎಲ್ಲ ಕುಡಿತಾನೇ ಇರ್ತೀವಿ. ಆದರೆ ಇವಳಿಗೊಂದು ಸ್ವಲ್ಪ ಹೆಸ್ರುಬೇಳೆ ಮಾಡಿಕೊಡೋಣ ಅಂತ ಅಂದ್ಕೊಂಡು ಲೈಟಾಗಿ ಯಾವುದೇ ರೀತಿ ಸ್ಪೈಸಿ ಐಟಮ್ಸ್ ಎಲ್ಲ ಏನೂ ಹಾಕ್ತಾಯಿಲ್ಲ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕಿ ಅದಕ್ಕೆ ಸ್ವಲ್ಪ ಜೀರಿಗೆ, ಆಮೇಲೆ ಒಂದೆಷ್ಟು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕಿದ್ದೀನಿ. ಒಂದು ಅರ್ಧ ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡಿ ಹಾಕಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಹಳದಿ ಪೌಡರು ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಈ ರಸಮ್ಗೆ ಅಂತ ಜೀರಿಗೆ ಮೆಣಸು ಹುರ್ದು ಪುಡಿ ಮಾಡಿ ಆಲ್ರೆಡಿ ಇಟ್ಟಿರ್ತೀನಿ ಕೆಲವೊಂದು ಟೈಮು. ಅದನ್ನೇ ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡೋದಷ್ಟೇ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು, ಇಷ್ಟೇ, ಇನ್ನೇನು ಹಾಕೋದಿಲ್ಲ. ಕೆಲವೊಂದು ಟೈಮ್ ಈರುಳ್ಳಿನೂ ಕೂಡ ನಾನು ಹಾಕೋದಿಲ್ಲ. ಅವಳಿಗೆ ಬಾಯಲ್ಲಿ ಏನಾದರೂ ಸಿಗ್ತಾಯಿದ್ರೆ ಅದನ್ನು ಉಗಿದ್ಬಿಡ್ತಾಳೆ. ಒಂದೇ ಒಂದು ಈರುಳ್ಳಿ ಸಿಕ್ಕಿದ್ರೂ ಕೂಡ ಅದನ್ನು ಉಗಿದ್ಬಿಡ್ತಾಳೆ. ಅದಕ್ಕೋಸ್ಕರ ಅದನ್ನು ಕೂಡ ಕೆಲವೊಂದು ಟೈಮ್ ನಾನು ಹಾಕೋದೇ ಇಲ್ಲ, ಹಾಗೇ ಮಾಡಿಬಿಡ್ತೀನಿ. ಇನ್ನು ರಸಮ್ ಕೂಡ ಆಯಿತು. ಬ್ಯಾಡ್ಮಿಂಟನ್ ಆಡೋಕ್ಕೆ ಹೋಗಿದ್ರು. ಅವ್ರಿಗೆ ನಾನು ದೋಸೆ ಮಾಡಿಕೊಟ್ಟಿದ್ದೆ. ದೋಸೆ ಇಟ್ಟಿತ್ತು ಫ್ರಿಡ್ಜಲ್ಲಿ. ಆದ್ದರಿಂದ ಅವರು ಏನಾದರೂ ಈವ್ನಿಂಗ್ ಟೈಮ್ ಇವಾಗ ಜಾಸ್ತಿ ಏನು ಹೊರಗಡೆ ತಿನ್ನಲ್ಲ ಅವರು ಸ್ನ್ಯಾಕ್ಸ್ ಅಂತ. ಮನೆಗೆ ಬಂದ್ರೇ ಅವಲಕ್ಕಿ ಇಲ್ಲ ಮಂಡಕ್ಕಿ, ಉಸ್ಲಿ ಈ ಥರ ಏನಾದ್ರು ಇದ್ದರೆ ಅದು ಇಲ್ಲ ಲಾಕ್ಸ್ ಆ ಥರ ಏನಾದರೂ ಮಾಡಿಕೊಟ್ರೆ ತಿನ್ಕೊತಾರೆ. ಆದ್ದರಿಂದ ದೋಸೆ ಇಟ್ಟಿತ್ತು, ಒಂದು 3 ದೋಸೆ ಆಗೋ ಥರ ಇಟ್ಟಿತ್ತು. ಅವರು 2 ದೋಸೆ ತಿಂದ್ಬಿಟ್ಟು ಇನ್ನೊಂದು ದೋಸೆ ನಾನೇನು ಮಾಡಿದೆ, ಲಾಸ್ಟಿಗೆ ಕಾಫಿ ಜೊತೆಗೆ ತಿನ್ನೋಣ ಅಂದ್ಬಿಟ್ಟು ಈ ದೋಸೆನ ಹಂಗೆ ಹಾಕಿ ತವೆ ಮೇಲೇ ಬಿಟ್ಬಿಟ್ಟಿದ್ದೀನಿ. ಅದು ಈ ಥರ ಗರ್ಗರಿಯಾಗಿ ಆಗಿತ್ತು. ಸರಿ, ಆಮೇಲಿಂದ ನಾನೇ ತಿನ್ನೋಣ, ಇಲ್ಲ ಯಾರಾದರೂ ತಿಂತಾರೆ ಬಿಡು ಅಂತ ಹೇಳ್ಬಿಟ್ಟು ಇದು ಮಾಡಿದೆ. ಇನ್ನು ಸಾಂಬಾರು ಕೂಡ ರೆಡಿ ಆಯಿತು, ಕಿಚಡಿ ಕೂಡ ರೆಡಿ ಆಯಿತು, ಜೊತೆಗೆ ಹೀರೆಕಾಯಿ ಪಲ್ಯನೂ ಕೂಡ ರೆಡಿ ಆಯಿತು. ಇನ್ನು ಬಿಸಿ ಬಿಸಿ ರೈಸ್ಗೆ ಇಟ್ಬಿಟ್ರೆ ಆಗುತ್ತೆ ಅಂತ. ಇನ್ನು ಮುದ್ದೆ ಮಾಡೋಣ ಅಂತಂದರೆ ಮುದ್ದೆಗೆ ಈ ಟೊಮೊಟೊ ಸಾರೆಲ್ಲ ಅಷ್ಟು ಸೆಟ್ ಆಗೋಲ್ಲ. ನಮ್ಮ ಬೇಕಾದ್ರೆ ತಿಂದ್ಬಿಡ್ತಾರೆ, ಆದರೆ ನನಗೇನು ಅಷ್ಟು ಇಷ್ಟ ಆಗೋದಿಲ್ಲ. ಆದ್ದರಿಂದ ಬೇಡ ಬಿಡು ಅಂದ್ಕೊಂಡು ಸುಮ್ಮನಾದೆ. ಇನ್ನು ನನಗೆ ಟೈಮ್ ಇತ್ತು, ಕಿಚನೆಲ್ಲ ಕ್ಲೀನ್ ಮಾಡಿದೆ. ಕ್ಲೀನ್ ಮಾಡಿದ್ಮೇಲೆ ಸ್ವಲ್ಪ ಟೈಮ್ ಇತ್ತು, ಆದ್ದರಿಂದ ಬೇಗನೆ ಮಾಡಿದೆ. 7:30-8 ಗಂಟೆ ಅಷ್ಟರಲ್ಲಿ ಅಡುಗೆನೇ ಮಾಡಿಬಿಟ್ಟೆ. ಅದಕ್ಕೆ ಬೆಳಗ್ಗೆಗೆ ಏನು ತಿಂಡಿ ಮಾಡೋಣ ಅಂತ ಹಂಗೆ ಯೋಚನೆ ಮಾಡ್ತಾಯಿದ್ದೆ. ತರಕಾರಿಗಳೆಲ್ಲ ಫ್ರಿಡ್ಜಲ್ಲಿ ಹಾಗೇ ಇದ್ವು. ಸರಿ, ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಬಿಟ್ರೆ ಬೆಳಗ್ಗೆಗೆ ನನಗೆ ಬ್ರೇಕ್ಫಾಸ್ಟ್ ಏನಾರು ಮಾಡೋಕ್ಕೆ ಈಸಿ ಆಗುತ್ತಲ್ಲ ಅಂದ್ಕೊಂಡು ತರಕಾರಿ ಪಲ್ಯ ಮಾಡೋಣ ಬೆಳಗ್ಗೆಗೆ ಅಂತ ಅನ್ಕೊತಾ ಇದ್ದೆ, ಸಪ್ಪೆ ಪಲ್ಯ ಥರ. ಇಲ್ಲ ಅಂತಂದರೆ ತರಕಾರಿ ಸಾಗು ಥರ ಮಾಡಿಬಿಡೋಣ ಅಂತ ಅಂದ್ಕೊತಾ ಇದ್ದೆ. ಸೊ ಆಮೇಲೆ ಕ್ಯಾರೆಟು, ಬೀನ್ಸು ಮತ್ತು ಗೆಡ್ಡೆಕೋಸು, ನನಗೆ ನಮ್ಮ ಫ್ಲ್ಯಾಗ್ ನೋಡ್ದಂಗೆ ಆಯಿತು, ಇಂಡಿಯನ್ ಫ್ಲ್ಯಾಗ್ ನೋಡ್ದಂಗೆ ಆಗ್ತಾಯಿತ್ತು. ಕೇಸರಿ, ಬಿಳಿ, ಹಸಿರು, ಅದು ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗೆ ಖುಷಿ ಅಂತ ಅನಿಸ್ತಾಯಿತ್ತು, ಅದನ್ನು ತೆಗೆದಿಟ್ಟಿದೆ. ಇನ್ನು ನನ್ನ ಮಗಳು ನೋಡಿ ಬಂದಳು ಈ ಕಡೆ. ಇನ್ನು ಸಾಗು ಮಾಡಬೇಕಂತಂದರೆ ಬಟಾಣಿ ಕಾಳು ಏನಾದ್ರು ಇದ್ದರೆ ಚೆಂದ ಅಲ್ವಾ ಹಾಕೋದಕ್ಕೆ. ಒಣ ಬಟಾಣಿ ಅಂತ ಏನಿಲ್ಲ, ಎಲ್ಲ ಮಿಕ್ಸ್ ಕಾಳು ಇರೋ ಅಂಥದ್ದಿತ್ತು. ಅದನ್ನೇ ನೆನೆ ಹಾಕಿದ್ರೆ ನಿಜಲ್ಲೂ ಮೊಳಕೆ ಕಟ್ಬಿಟ್ಟು ಹಾಕ್ತೀನಿ. ಆದರೆ ಇವತ್ತು
ಹೀಗೆ ಎಲ್ಲ ಕಾಳು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಬಟಾಣಿನೇ ಆರಿಸಿ ಎತ್ತಿಟ್ಬಿಟ್ಟು ನೆನೆಯಲಿಕ್ಕೆ ಬಿಟ್ಟೆ. ಬೆಳಗ್ಗೆ ಎಷ್ಟೊಕ್ಕೆ ನೆಂದರೆ ಅದನ್ನು ಸಾಗು ಜೊತೆಗೆ ಹಾಕಿದ್ರೆ ಚೆನ್ನಾಗಿರುತ್ತಲ್ವ. ಮತ್ತು ನಾನು ಬೆಳಿಗ್ಗೆ ವೈಟ್ ಸಾಗು ಬರುತ್ತಲ್ಲ, ವೈಟ್ ಕಲರ್ ಕುರ್ಮಾ ಸಾಗು ಒಬ್ಬೊಬ್ರು ಒಂದೊಂದು ಹೇಳ್ತಾರೆ, ಅದಕ್ಕೆ ನಾವೇ ಹೆಸ್ರು ಕೊಡಬೇಕಷ್ಟೇ. ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇನ್ನು ಆಯಿತು, ಇನ್ನು ಕುಕ್ಕರ್ ಕೂಡ ವಿಷಿಲ್ ಆಫ್ ಮಾಡಿದ್ಮೇಲೆ ಇನ್ನು ಮತ್ತೆ ಬೆಳಗ್ಗೆನೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು. ಬೆಳಗ್ಗೆನೇ ನನಗೆ ಬ್ಯುಸಿ ಮಾರ್ನಿಂಗ್ ಅಂತಲೇ ಹೇಳ್ಬೋದು. ಇನ್ನು ಮಸಾಲೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ಅದೇ ವೈಟ್ ಕುರ್ಮಾ ಮಾಡೋಣ ಅಂತ ಅಂದ್ಕೊಂಡು ಒಂದು ಸ್ವಲ್ಪ ತೆಂಗಿನಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಒಂದು ಅರ್ಧ ಈರುಳ್ಳಿ ಮತ್ತು ಒಂದು ಟೊಮೊಟ, ಹಾಗೆ ಶುಂಠಿ ಇದೆಲ್ಲನೂ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ನಾನು. ಆಮೇಲೆ ಒಂದೆರಡು ಚಕ್ಕೆ, ಒಂದೆರಡು ಏನು ಲವಂಗ, ಶುಂಠಿ, ಬೆಳ್ಳುಳ್ಳಿ ಅದೆಲ್ಲನೂ ಹಾಕಿ ರುಬ್ತಾಯಿದ್ದೀನಿ. ಟೊಮೊಟೊನ ರುಬ್ತಾಯಿಲ್ಲ, ಯಾಕೆಂದರೆ ವೈಟ್ ಕುರ್ಮ ಆಗಿರೋದ್ರಿಂದ ಟೊಮೊಟೊ ರುಬ್ಬಿಟ್ರೆ ಅದು ಕಲರ್ ಚೇಂಜ್ ಆಗಿಬಿಡುತ್ತೆ. ನಾನು ತುಂಬ ದಿನ ವೈಟು ಸಾಗು, ವೈಟ್ ಕುರ್ಮ ಆ ಥರ ಎಲ್ಲ ಮಾಡಿ ಇದ್ರ ಜೊತೆಗೆ ಕಾಂಬಿನೇಷನ್ ಏನಪ್ಪ ಮಾಡೋಣ ಅಂತ ಅನ್ಕೋತಾಯಿದ್ದೆ ಅಂದರೆ, ಇದು ಚಪಾತಿ ಮಾಡೋಣ ಇಲ್ಲ ಪೂರಿ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಇದು ಚೆನ್ನಾಗಿರುತ್ತೆ, ಪೂರಿ ಅಂದರೆ ಚೆನ್ನಾಗಿರುತ್ತೆ ಅಲ್ವಾ, ಸರಿ ಪೂರಿನೇ ಮಾಡೋಣ ಅಂತ ಒಟ್ಟಿನಲ್ಲಿ ಚಪಾತಿ ಹಿಟ್ಟೆಲ್ಲ ಕಲಸಿ ಮೊದಲಿಗೆ ಇಟ್ಟಿದ್ದೆ. ಆಮೇಲೆ ಇದನ್ನು ಸಾಗುಗೆ ರೆಡಿ ಮಾಡ್ತಾಯಿದ್ದೀನಿ. ಇನ್ನು ಅದನ್ನು ರುಬ್ಬಕ್ಕೆ ಅಂತ ಹಾಕಿದೆ. ಇವಾಗ ಈ ಕಡೆ ಇನ್ನೊಂದು ಕುಕ್ಕರ್ ಬಟ್ಲಿಗೆ ಎಣ್ಣೆ ಹಾಕಿ ಈರುಳ್ಳಿ ಹಾಕ್ತಾಯಿದ್ದೀನಿ. ನಾನು ಅದೇ ಎರಡು ಥರ ಎಣ್ಣೆ ಇಟ್ಕೊಂಡು, ಒಂದು ಆರ್ಗ್ಯಾನಿಕ್ ಆಯಿಲ್ ಬರುತ್ತಲ್ವ ಅದೊಂದು ಇಟ್ಕೊಂಡಿದ್ದೀನಿ, ಇನ್ನೊಂದು ನಾರ್ಮಲು ಫ್ರೀಡಮ್. ಈ ಆರ್ಗ್ಯಾನಿಕ್ ಆಯಿಲ್ ಏನಂದರೆ ಜಾಸ್ತಿ ನೊರೆ ಬರುತ್ತೆ, ಫ್ರೈ ಐಟಮ್ ಎಲ್ಲ ಮಾಡೋದಕ್ಕೆ ಆಗೋದಿಲ್ಲ. ಆದ್ದರಿಂದ ಆರ್ಗ್ಯಾನಿಕ್ ಆಯಿಲೆಲ್ಲ ಇಂಥದಕ್ಕೆಲ್ಲ ಒಗ್ಗರಣೆಗೆಲ್ಲ ಯೂಸ್ ಮಾಡ್ತೀನಿ. ಈ ನಾರ್ಮಲ್ ಎಣ್ಣೆ ಫ್ರೀಡಮು, ಸನ್ಫ್ಲವರು, ಅದೆಲ್ಲ ಬರ್ತಲ್ಲ, ಸನ್ಪ್ಯೂರ್ ಅವೆಲ್ಲ ಅದೆಲ್ಲ ಬಂದು ನಾರ್ಮಲಾಗಿ ಫ್ರೈ ಐಟಮ್ ಏನಾದ್ರು ಮಾಡಬೇಕು. ಫ್ರೈ ಐಟಮ್ ಮಾಡೋದೇ ನಾನು ತುಂಬ ರೇರು, ಆದರೂ ಮಾಡಬೇಕು ಅಂತಂದಾಗ ಅದರಲ್ಲಿ ಮಾಡ್ತೀನಿ ನಾನು. ಸೊ ಇನ್ನು ಇದು ಮಸಾಲೆ ರುಬ್ಬೋದಕ್ಕೆ ನಾನು ಗೋಡಂಬಿ ಹಾಕೋದು ಮರ್ತುಬಿಟ್ಟಿದ್ದೆ. ಸೊ ಅದನ್ನು ಕೂಡ ಒಂದು ಸ್ವಲ್ಪ ಆ್ಯಡ್ ಮಾಡಿಬಿಟ್ಟು ಇವಾಗ ಅದನ್ನು ರುಬ್ಬಿದೆ. ಇನ್ನು ಇವಾಗ ತರಕಾರಿಗಳೆಲ್ಲ ಹಾಕಿ, ಕಾಳು, ತರಕಾರಿ ಮತ್ತು ಟೊಮೊಟೊನು ಕೂಡ ಇದಕ್ಕೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಸೊ ಇದಾದಮೇಲೆ ಮಸಾಲೆ ರುಬ್ಬಿರೋ ಅಂಥದ್ದನ್ನ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು, ಒಂಚೂರು ಗರಂ ಮಸಾಲ ಬೇಕಿದ್ರೆ ಹಾಕ್ಬೋದಿಲ್ಲ ಅಂತಂದರೆ ಚಕ್ಕೆ ಲವಂಗ ಏಲಕ್ಕಿ ಹಾಕಿದ್ರಿಂದ ಬೇಡ ಅನ್ನೋ ಥರನೇ ಇತ್ತು. ಸ್ವಲ್ಪ ಮೀಡಿಯಮ್ ಸ್ಟೇಜಿಗೆ ನೀರು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ 1-2-3 ವಿಷಲ್ ಹಾಕಿಸ್ಬೇಕು ಅಷ್ಟೇನೆ. ಇನ್ನು ಕುಶಿಮಾ ಎದ್ಬಿಟ್ಟು ಇವಾಗ ಅವಳಿಗೆ ಏನಂದರೆ ಚಪಾತಿ ಹಿಟ್ಟೊಂದು ಸ್ವಲ್ಪ ಕೊಡಬೇಕು. ಅವಳಿಗೂ ಈ ಥರ ಲಟ್ಸೋಕ್ಕೆ ಲಟ್ಟಣಿಗೆ ಕೊಡಬೇಕು. ಆ ಥರ ನನ್ನ ಹತ್ರ ಇನ್ನೊಂದು ಲಟ್ಟಣಿಗಿಲ್ಲ. ಅದಕ್ಕೆ ಏನು ಮಾಡಿಬಿಡ್ತೀನಿ ಅಂದರೆ, ಮುದ್ದೆ ಕೋಲಿದೆ, ಅದು ಲಟ್ಟಣಿಗೆ ಥರನೇ ಇದೆ, ಅದನ್ನು ಕೊಟ್ಬಿಡ್ತೀನಿ. ಅವಳ ಪಾಡಿಗಳು ಸೋಫಾ ಹತ್ರ ಕುತ್ಕೊಂಡು ಆಟ ಆಡ್ತಾ ಇರ್ತಾಳೆ. ಏನೋ ಒಟ್ಟಿನಲ್ಲಿ ಅವಳ ಪಾಡಿಗೆ ಅವಳು ಆಟಾಡ್ತಾಯಿದ್ರೆ ಸೈಲೆಂಟಾಗಿ ಸಾಕು, ಇನ್ನೇನಿಲ್ಲ. ನನಗಿಲ್ಲಿ ಬೇಗ ಮಾಡೋಕ್ಕೆ ಈಸಿ ಆಗುತ್ತಲ್ಲ. ಇನ್ನು ಇದಾದಮೇಲೆ ಚಪಾತಿನ ಲಂಚ್ ಬಾಕ್ಸಿಗೆ ಕಟ್ಟೋಣ ಅಂತ ಅಂದ್ಕೊಂಡು, ಆದರೆ ಸೇಮ್ ಸಾಗು ಜೊತೆಗೆ ಚಪಾತಿ. ಇವಾಗ ಪೂರಿ ಆಗಿಬಿಡುತ್ತೆ, ಆಮೇಲೆ ಚಪಾತಿ ಮಾಡೋಕ್ಕೆ ಅಂತ ಹೇಳಿ ಇವಾಗ ನೋಡಿ ಕೊಟ್ಟೆ. ಅವಳ ಪಾಡಿಗಳು ಆಟ ಆಡೋಕ್ಕೆ ಓಡ್ತಾಳೆ. ಇವತ್ತು ಏನಂತಂದರೆ ಸೋಫಾ ಮೇಲೆ ಕುತ್ಕೊಂಡು ಅವಳು ಚಪಾತಿ ಲಟ್ಸ್ತಾ ಇರಲಿಲ್ಲ, ನೆಲದ ಮೇಲೆ ಕುತ್ಕೊಂಡು ಚಪಾತಿ ಲಟ್ಸ್ತಾಯಿದ್ಲು. ಅದಕ್ಕೆ ನಾನು ಸುಮ್ಮನೆ ಕಾಮಿಡಿ ಮಾಡ್ತಿದ್ದೆ, ನೀವು ಕಣವ ನಿಮ್ಮ ಅಪ್ಪಂಗೆ ನೀನು ಮಾಡೋದಂದರೆ ಇಷ್ಟ ಅಲ್ವಾ, ಅದಕ್ಕೋಸ್ಕರ ಬೇಗ ತೊಗೊಂಬ ಫ್ರೈ ಮಾಡಿಕೊಡ್ತೀನಿ, ನಿಮ್ಮ ಅಪ್ಪಂಗೆ ಅದನ್ನೇ ತಿನ್ನೋಕೆ ಕೊಡೋಣ ಅಂತ ಸುಮ್ಮನೆ ನನಗೆ ಕಾಮಿಡಿ ಮಾಡ್ತಾಯಿದ್ದೆ. ಎಣ್ಣೆ ಬಿಸಿಗಿಟ್ಟಿದ್ದೀನಿ ಈ ಕಡೆ. ಏನು ಆಯಿಲ್ ಐಟಮ್ ಸುಮಾರು ಜನ ತಿನ್ನೋದಕ್ಕೆ ಇಷ್ಟನೇ ಪಡೋದಿಲ್ಲ. ನಾನು ಈ ಮದುವೆ ಆಗೋಕ್ಕೆ ಮುಂಚೆ ಆಗಿರ್ಬೋದು, ಮದುವೆ ಆದಮೇಲೆ ಆಗಿರ್ಬೋದು, ನನಗೂ ಪೂರಿ ಅಂದ್ರೇ ಇಷ್ಟ ಆಗ್ತಿಲ್ಲ. ಯಾಕೆಂದರೆ ಪೂರಿ ಎಣ್ಣೆ ಐಟಮ್ ಇದ್ರೆ 1-2-3 ಪೂರಿ ತಿಂದುಬಿಟ್ರೆ ಅದು ಒಂಥರ ಮುಖಕ್ಕೆ ಕೊಡ್ದಂಗೆ ಆಗ್ಬಿಡ್ತಾಯಿತ್ತು. ಅಷ್ಟಾಗಿ ನಾನು ಪೂರಿ ಇಷ್ಟನೇ ಪಡ್ತಿರಲಿಲ್ಲ. ಆದರೆ ಅದು ದಿನಗಳು ಕಳೆದ ನನಗೆ ಪೂರಿ ಅಂದರೆ ಹೋಟೆಲೆಲ್ಲ ಮಾಡೋಕ್ಕೆ ಶುರು ಮಾಡಿದ್ವಲ್ಲ, ಒಂಥರ ಪೂರಿ ಅಂದರೆ ಇಷ್ಟ ಆಗೋ ಥರ ಆಗೋಯಿತು. ನಾರ್ಮಲಾಗಿ ಅದೇನೋ ಗೊತ್ತಿಲ್ಲ, ತುಂಬ ಇಷ್ಟ ಆಗುತ್ತೆ. ಅಂದರೆ ತುಂಬ ಅಲ್ಲ, ಒಂದು 3-4 ಪೂರಿ ತಿಂದರೆ ನನಗೆ ಏನೋ ಇಷ್ಟ ಅನ್ನೋ ಥರ ಅನಿಸುತ್ತೆ. ಇನ್ನು ಸೋಮ್ಗೆ ಕೇಳ್ತೀನಿ ನಾನು ಯಾವಾಗಲೂ, ಪೂರಿ ಮಾಡಲಾ ಚಪಾತಿ ಮಾಡಲಾ ಅಂತ ಕೇಳ್ತೀನಿ. ಅವರು ಪೂರಿನೇ ಮಾಡಮ್ಮ ಅಂತ ಹೇಳ್ತಾರೆ. ನಿಂಗೆ ಯಾವುದು ಈಸಿನೋ ಅದೇ ಮಾಡು ನಿಖಿತ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ. ನನಗೆ ಅವ್ರಿಗೆ ಇಷ್ಟ ಇರೋದನ್ನ ಮಾಡೋದಕ್ಕೆ ನನಗೆ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ಯಾರು ಇಷ್ಟಪಡ್ತಾರೆ ತಿನ್ನೋದಕ್ಕೆ ಆಸೆಪಟ್ಟು ಅದು. ಇನ್ನು ಇವಾಗ ನೆಕ್ಸ್ಟು ಸಂಜೆ ಆಗಿತ್ತು, ಸೋಮ ಆಫೀಸಿಂದ ಮತ್ತೆ ಬಂದರು, ಅವಲೇ ಬ್ಲಾಗ್ ಕಂಟಿನ್ಯೂ ಮಾಡಿದ್ದು. ಇವಾಗ ಕುಶಿಮಾನ ನಾನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಸೋಮ ಆಫೀಸಿಂದ ಬೇಗ ಬಂದಿದ್ದರಿಂದ ಹೇಳಿದೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲೇಬೇಕು, ಯಾಕಂದರೆ ಬಾಯಿ ತುಂಬ ಅವಳಿಗೆ ಗುಳ್ಳೆಗಳಾಗ್ಬಿಟ್ಟಿದೆ. ಆದ್ದರಿಂದ ಬೇಗ ಬನ್ನಿರಿ
ಡಾಕ್ಟ್ರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಂಡು ಬರೋಣ, ಅದು ಬಾಯೆಲ್ಲ ಹುಣ್ಣಾಗಿರೋದು, ಊಟ ಮಾಡ್ತಾ ಇಲ್ವಲ್ಲ ಸರಿಯಾಗಿ ಅವಳು, ಅದಕ್ಕೋಸ್ಕರ ಹೇಳಿದ್ದೆ. ಇನ್ನು ಬಂದಿದ್ದಾರೆ. ಅವಳು ಹಾಸ್ಪಿಟ್ಲಿಗೆ ಅಂತಂದರೆ ಬರಲ್ಲ ಅಂತ ಹೇಳಿ ಇವಾಗ ಸೈಕಲ್ ತೊಗೊಂಡೋಗಿ, ಅವಳಿಗೆ ವಾಕ್ ಹೋಗ್ಬೇಕಾದ್ರೆ ಸೈಕಲ್ ತೊಗೊಂಡು ಹೋಗ್ತಾರಲ್ಲ, ಅದಕ್ಕೆ ಸೈಕಲ್ಲು ಅಂತ ಹೇಳಿಬಿಟ್ಟು ಇದು ಮಾಡ್ತಾಯಿದ್ಲು. ಆ ಸೈಕಲ್ನ ಕೆಳಗಡೆವರೆಗೂ ತಂದುಬಿಟ್ಟು ಇಲ್ಲಿ ನಮ್ಮ ಗಾಡಿ ತೆಗೆದು ಗಾಡಿ ಹತ್ರ ಪಾರ್ಕಿಂಗ್ ಮಾಡ್ತಾಯಿದ್ದೀವಿ. ಇವಾಗ ಆ ಗಾಡಿನಲ್ಲಿ ಹೋಗೋದು ಖುಷಿ, ಈ ಗಾಡಿನ ಪಾರ್ಕಿಂಗ್ ಮಾಡೋದು ಫ್ರೆಂಡ್ಸ್. ಅಲ್ವಾ? ನಾವು ಖುಷಿ ಸೈಕಲ್ನು ಪಾರ್ಕಿಂಗ್ ಮಾಡೋ ಥರ ಹೋಗ್ಬಿಡ್ತು. ನೀಟಾಗಿ ನಿಲ್ಲಿಸಿ. ಓಕೆ, ಖುಷಿ ಗಾಡಿ ಪಾರ್ಕಿಂಗ್. ಇವಾಗ ನಾವು ಹಾಸ್ಪಿಟಲ್ಗೆ ಹೋದ್ವಿ, ಖುಷಿ ಮನೆ ಕರ್ಕೊಂಡು. ಬಾಯಲ್ಲಿ ಹುಣ್ಣು ಜಾಸ್ತಿ ಆಗಿದೆ. ಕುತ್ಕೊಳ್ಳಲ್ಲ ನಾನು, ಬೇಡ ನೀನು ಹೋಗು, ನಾ ಬರಲ್ಲ, ಹೋಗು ಶಿಮಾ, ಬಾಯ್. ಅಪರೂಪಕ್ಕೆ ನಾನು ಖುಷಿ ಈ ಥರ ಗಾಡಿನಲ್ಲಿ ಅಂದರೆ 2 ವೀಲರ್ನಲ್ಲಿ ಓಡಾಡೋದು ಅಂತಲೇ ಹೇಳ್ಬೋದು. ಆ ಥರ ಓಡಾಡುವಾಗಲೆಲ್ಲ ನನಗೊಂಥರ ಖುಷಿ ಅಂತ ಅನಿಸುತ್ತೆ. ನನ್ನ ಮಗಳು ಇನ್ನೂ ಜಾಸ್ತಿ ಖುಷಿ ಪಡ್ತಾ ಇರ್ತಾಳೆ. ಆದರೆ ಅವಳನ್ನ ಮುಂದೆಗಡೆ ನಿಲ್ಲಿಸ್ಕೊಂಡು ನಾವು ಗಾಡಿ ಓಡಿಸೋದಕ್ಕೆ, ನನಗಾಗಲಿ ಸೋಮ್ಗಾಗಲಿ ಓಡಿಸೋದಕ್ಕೆ ಆಗಲ್ಲ. ನಾನು ಹಿಂಗೆ ಕ್ಯಾಮ್ರಾ ಇಟ್ಕೊಂಡಿದ್ದೆ, ಅದಕ್ಕೆ ಏನೋ ಕಾಮಿಡಿ ಮಾಡ್ತಾಯಿದ್ರು, ಹಂಗೆ ನಗಾಡ್ಕೊಂಡು ಬಂದೆ. ಇಲ್ಲಿ ಹಾಸ್ಪಿಟ್ಲ್ ಹತ್ರನೇ ಇರೋದ್ರಿಂದ ಇಲ್ಲಂತೂ ಬಂದರೆ ನನ್ನ ಮಗಳನ್ನ ಹಿಡಿಯೋಕ್ಕೆ ಆಗ್ತಾಯಿಲ್ಲ. ಆ ಕಡೆ ಹೋಗ್ತಾಳೆ, ಈ ಕಡೆ ಬರ್ತಾಳೆ. ಅಯ್ಯಪ್ಪ, ಇನ್ನು ಅವಳನ್ನ ಫುಲ್ ಕವರ್ ಮಾಡ್ಕೊಂಡು ಕರ್ಕೊಂಬಂದಿದ್ವಿ. ಯಾಕೆಂದರೆ ಇವಾಗ ಸೊಳ್ಳೆಗಳು ಬೇರೆ, ಡೆಂಗು ಅದು ಇದು ಅಂತ ಹೇಳ್ತಾರೆ. ಯಾಕೆ ಬೇಕು ಹಾಸ್ಪಿಟಲ್ ಬೇರೆ, ಮತ್ತು ಗಾಳಿ ಅಲ್ವಾ, ಆಷಾಢದ ಗಾಳಿ ಅಂತ ಜಾಸ್ತಿ ಗಾಳಿ ಬೀಸುತ್ತೆ. ಅಂದರೆ ಅವಳಿಗೆ ಯಾವಾಗಲೂ ಹೊರಗಡೆ ಬಂತು ಅಂತಂದರೆ ಫುಲ್ ಕವರ್ ಮಾಡಿಕೊಂಡೇ ಕರ್ಕೊಂಡು ಬರೋದು. ಸ್ವೆಟರ್ ಇಲ್ದಲೇ ಹೊರಗಡೆ ಬರೋಕ್ಕೆ ಚಾನ್ಸ್ ಇಲ್ಲ. ಇನ್ನೊಬ್ಬರು ಮಗು ಇಟ್ಕೊಂಡು ಅವರು ಬಂದರು. ಅವರು ಹಾಸ್ಪಿಟಲ್ಗೆ ಅದೇ ಮಗು ಚೆಕಪ್ಗೆ ಅಂತ ಕರ್ಕೊಂಡ್ಬಂದಿದ್ರು, ವ್ಯಾಕ್ಸಿನೇಷನ್ಗೆ ಅನಿಸುತ್ತೆ. ನನ್ನ ಮಗಳಿಗೆ ಇವಾಗ ಯಾರೋ ಒಬ್ಬರು ಸಿಕ್ಬಿಟ್ರ ಎಷ್ಟು ಚೆನ್ನಾಗಿ ಗೊತ್ತಾ, ಅಲ್ಲಿ ನೋಡಿ ಹೆಂಗೆ ಬೆರೀತಾರೆ ಇಬ್ರು. ಅಂದರೆ ನೋಡು ಇಲ್ಲಿ ಬಾ ಅಂತ ಹೇಳ್ಕೊಂಡು. ನನ್ನ ಮಗಳು ತುಂಬ ಇದು, ಬೇರೆ ಮಕ್ಕಳಿಗೆ ಅವಳು ಏನಾದ್ರು ತಿಂತಿದ್ರೆ ನೀನು ತಿಂತೀಯಾ, ತಿನ್ನು ಅಂತ ಕೇಳ್ತಾಳೆ. ಆಮೇಲೆ ಬಾ ಆಟ ಆಡೋಣ ಅಂತ ಕೇಳ್ತಾಳೆ. ನೋಡು ಪಾಪು ಬಾ, ಅಲ್ಲೋಗೋಣ ಪಾಪು ಬಾ ಅಂತ ಹೇಳ್ತಾಳೆ. ಆಮೇಲೆ ಆ ಹುಡುಗ ಆ ಕಡೆ ಅವ್ರ ಅಮ್ಮನ ಹತ್ರ ಆ ಕಡೆ ಆದಂಗೆ ಹೋಗುತ್ತೆ, ಮತ್ತೆ ಇವಳ ಹತ್ರನೇ ಬರುತ್ತೆ. ಅಯ್ಯೋ, ನನಗಂತೂ ಒಂದು ಸ್ವಲ್ಪ ಹೊತ್ತು ಇಲ್ಲೇ ಇವ್ರು ನೋಡ್ಕೊಂಡೇ ಟೈಮ್ ಪಾಸ್ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಇಲ್ಲಿ ಮಗುದು ಹೈಟು ವೆಯ್ಟು ಎಲ್ಲ ಚೆಕ್ ಮಾಡ್ತಾರಲ್ವ, ಅದನ್ನು ಇಬ್ಬರು ಒಂದು ಸರಿ ಚೆಕ್ ಮಾಡಿಸಿರ್ತಾಡ. ನೀನಾ ಅಂತ ಇಬ್ಬರು ನಿಂತ್ಕೊಂಡು ಚೆಕ್ ಮಾಡ್ತಾನೆ ಇದ್ದರು. ಒಂಥರ ಚೆನ್ನಾಗಿತ್ತು. ಇನ್ನು ನನ್ನ ಮಗಳು ನಾನೇನು ಇಲ್ಲೇ ಚೆಕ್ ಮಾಡಬೇಕಂತಲ್ಲ, ಮನೆಯಲ್ಲಿ ನಮ್ಮದು ವೆಯ್ಟ್ ಮಿಷಿನ್ ಇರ್ತೀನಿ, ನಾನು ಯಾವಾಗಲೂ ಚೆಕ್ ಮಾಡ್ಕೋತಾ ಇರ್ತೀನಲ್ಲ, ಆದ್ದರಿಂದ ಅವಳು ಅದೇ ಥರನೇ ನಿಂತ್ಕೊಂಡು ಚೆಕ್ ಮಾಡ್ಕೋತಾನೇ ಇರ್ತಾಳೆ. ಫ್ರೆಂಡ್ಸ್, ಹಾಸ್ಪಿಟಲಿಂದ ಬಂದ್ವಿ. ಏನಂದರೆ ಅವಳಿಗೆ ಮೌತ್ ಅಲ್ಸರ್ ಆಗಿದೆ ಅಂತ ಹೇಳಿದರು. ಒಂದು ಜೆಲ್ ಬರ್ಕೊಟ್ಟಿದ್ದಾರೆ. ಆ ಜೆಲ್ನ ಊಟ ಮಾಡ್ಸೋಕ್ಕೂ 15 ಮಿನಿಟ್ಸ್ ಮುಂಚೆ ಅಪ್ಲೈ ಮಾಡಿಬಿಟ್ಟು ಆಮೇಲೆ ಊಟ ಮಾಡಿಸಿ ಅಂತ ಹೇಳಿದ್ರು. ಸಿರಪ್ ಕೊಟ್ಟಿದ್ದಾರೆ. ತುಂಬ ಅದೇ ವೀಕ್ ಆಗ್ತಿದ್ದಾಳೆ, ಊಟನೇ ಬಾಯೇ ತೆಗಿಯಲ್ಲ ಅಂತ ಹೇಳಿದೆ ಅವ್ರಿಗೆ. ಅದಕ್ಕೆ ಯಾವುದೋ ಒಂದು ಸಿರಪ್ ಬರ್ಕೊಟ್ಟಿದ್ದಾರೆ. ಸೊ ಅದನ್ನು ಕೊಡಬೇಕಂತ. ಮೇನ್ ಥಿಂಗ್ ಏನು ಹೇಳಿದ್ರು ಗೊತ್ತಾಯ್ತಾ? ಮೇನ್ ಏನಂದರೆ ಡೈಲಿ 1 ಮೊಟ್ಟೆ 1 ಬನಾನಾ ಕೊಟ್ಟೆ, ಅದೇ ಮೇನ್ ಅಂತೆ. ಬೇಕಾದ್ರೆ ಅವ್ರು ಬೇರೆ ಏನಾದ್ರು ತಿಂದ್ರೂ ಪರವಾಗಿಲ್ಲ, ತಿಂದಿದ್ರು ಪರವಾಗಿಲ್ಲ, ಇವೆರಡನ್ನು ಮಿಸ್ ಮಾಡಲೇಬೇಡಿ. ಅದರಲ್ಲೇ ಜಾಸ್ತಿ ವಿಟಮಿನ್ ಪ್ರೋಟೀನ್ ಇರೋದು ಅಂತ ಹೇಳಿದ್ರು. ಸೊ ಯೂಶಲಿ ನಾನು ಕೊಡ್ತೀನಿ, ಬಾಳೆನೂ ಕೊಡ್ತೀನಿ, ಹಾಗೆ ಮೊಟ್ಟೆನೂ ಕೊಡ್ತಿರ್ತೀನಿ. ಅಂದರೆ ಅದೇ ಈಗ ಸೋಮವಾರ ಗುರುವಾರ ಆ ಥರ ಎಲ್ಲ ನಮ್ಮದೇ ಓದ್ತಿದ್ರೆ ಆ ಟೈಮು ಕೊಡಲ್ಲ. ಅದು ಬಿಟ್ಟರೆ ಮೊಟ್ಟೆ ಕೊಡ್ತಾ ಇರ್ತೀನಿ ಅವಳಿಗೆ. ಅದೆಲ್ಲ ಏನು ಮೇನ್ ಇಂಗ್ರೀಡಿಯೆಂಟ್ ಬಿಟ್ಟೆ, ಇವಾಗ ಅದಕ್ಕೆ ಮೇನ್ ಬಿಟ್ಟೆ ಮೊಸರು. ಹೌದು ಮೊಸರು ಶೀತ ಆಗುತ್ತೆ, ಕೆಮ್ಮಾಗುತ್ತೆ ಅಂದ್ಬಿಟ್ಟು ಇದು ಮಾಡಬಾರ್ದು. ಇವಾಗ ಖುಷಿಗೆ ಹೇಳಿರೋದು ಏನು ಗೊತ್ತಾ, ಮೊಟ್ಟೆ ಕೊಡಿ, ಮೊಸರು ಕೊಡಿ. ಮೊಸರು ಅನ್ನ ತಿನ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು 3 ಸ್ಪೂನು 4 ಸ್ಪೂನು ಮೊಸರನ್ನ ತಿನ್ನಿಸಿ ಅಂತ ಹೇಳಿದ್ದಾರೆ. ಇನ್ನೊಂದು ಬಿಟ್ಟೆ, ಅದೇ ಇವಾಗ ಯಾವ್ದು ಹೇಳಿದ್ರು, ನಿಂಬೆಹಣ್ಣು, ವಿಟಮಿನ್ ಸಿ, ಲೆಮನ್ ಜ್ಯೂಸ್, ಇಲ್ಲ ಅಂತಂದ್ರೆ ಆರೆಂಜ್ ಜ್ಯೂಸ್ ಮನೆಯಲ್ಲಿ, ಇವೆಲ್ಲ ಕಂಪಲ್ಸರಿ ಮಕ್ಕಳಿಗೆ ಕೊಡಲೇಬೇಕು. ಇನ್ನೊಂದೇನು ಅಂತಂದರೆ ಡಿವಾರ್ಮಿಂಗ್ ಕೊಟ್ಟವಲ್ಲ, ಔಷಧಿ ಕೊಟ್ಟವಲ್ವ, ಕೊಟ್ಟಾದಮೇಲೆ ಬಾಡಿನಲ್ಲಿ ಇದೆಲ್ಲ ಇಲ್ಲ ಅಂದರೆ, ವಿಟಮಿನ್ಸ್ಗಳೆಲ್ಲ ಇಲ್ಲ ಅಂತಂದರೆ
ಮೌತ್ ಅಲ್ಸರ್ ಬರುತ್ತೆ ಅದಕ್ಕೆ. ಸೊ ಜ್ವರ ಬೇರೆ ಬಂದಿತ್ತು ಅವಳಿಗೆ ಕಂಟಿನ್ಯೂಸ್ ಆಗಿ, ಅದಕ್ಕೋಸ್ಕರ ಇವಾಗ ಏನಂದ್ರೆ ಎಲ್ಲ ಮಕ್ಕಳಿಗೆ ಎಲ್ಲ ತಾಯಂದಿರಿಗೆ ಹೇಳೋದೇನು ಅಂತಂತಂದ್ರೆ, ಹೇಳೋ ನೆಸೆಸಿಟಿ ಇರ್ಲಿಲ್ಲ. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಂತರ ಇವಾಗ ಸುಮಾರು ಜನ ಇರುತ್ತಲ್ವ, ಗೊತ್ತಿರ್ಲಿಕ್ಕಿಲ್ಲ, ಅದಕ್ಕೋಸ್ಕರ ಹೇಳ್ತಾರೆ. ಡಾಕ್ಟರ್ ನಮಗೆ ಹೇಳಿದ್ದನ್ನ ನಾವು ನಿಮ್ಗೆ ಹೇಳ್ತಾ ಇದ್ವಿ, ಈ ತರ ಹೇಳಿದ್ದಾರೆ ಕಂಪಲ್ಸರಿ ಪ್ರಿಕಾಷನ್ ತಗೊಳ್ಳಿ. ಆಲ್ಮೋಸ್ಟ್ ಎಲ್ಲರೂ ಕೊಡ್ತಿರ್ತಾರೆ, ಗೊತ್ತಿಲ್ಲದೆ ಇರೋರಿಗೆ ನಾನು ಹೇಳ್ತಾ ಇರೋದು, ನಮ್ಗೆ ಗೊತ್ತು, ನಾವು ಪಾಲಿಸ್ತಾ ಇದೀವಿ ಅಂತ ಸುಮಾರು ಜನ. ಗೊತ್ತಿದೆ ರೈಟ್ ಟಿಕ್, ಗೊತ್ತಿಲ್ಲ ಅಂತ ಗೊತ್ತಿಲ್ಲ ಅನ್ನೋರಿಗೆ ಡಾಕ್ಟರ್ ಹೇಳಿದ್ರೆ ನಮಗೆ ಹೇಳಿದ್ರೆ ನಿಮಗೆ ಹೇಳ್ತಾ ಇದೀವಿ. ಏನೋ ಲೆಮನ್ ಜ್ಯೂಸ್ ಇಲ್ಲ ಆರೆಂಜ್ ಜ್ಯೂಸ್, ಒಂದು ಮೊಟ್ಟೆ, ಒಂದು ಇದು, ನಾನು ಅದೆಲ್ಲ ಹೇಳ್ತೆ ಡಾಕ್ಟರ್ಗೆ. ಚಿಕನ್ ಮೊಟ್ಟೆ ಎಲ್ಲ ಕೊಡ್ತೀನಿ ಸರ್, ಅದೆಲ್ಲ ತಿನ್ಲಿ ಪರವಾಗಿಲ್ಲ, ಅದೆಲ್ಲ ಓಕೆ ಆಗಿದ್ರೆ ಅದ್ರ ಲೆಮನ್ ಜ್ಯೂಸು ಆರೆಂಜ್ ಜ್ಯೂಸು ಅದನ್ನ ಕೊಡ್ತಾ. ಮೊಸರನ್ನ ತಿನ್ಲಿಲ್ಲ ಅಂದ್ರೆ ಮೊನ್ನೆ ಜ್ವರ ಬಂದಾಗ ಕೂಡ ಮೊಸರನ್ನ ತಿನ್ಸಿದ್ದೀನಿ, ಆದ್ರೂ ಮೊಸರನ್ನ ಆಗ್ಲಿಲ್ಲ ಅಂದ್ರೆ ಮೊಸರಾಗಿ ಕೊಡಿ ಅಂತ ಹೇಳಿದ್ರೆ. ಸೊ ಇವಾಗ ಇದನ್ನ ಇದು ಮಾಡ್ಬೇಕು. ಹಂಗೆ ಬರ್ತಾ ಇದ್ದೆ ಮೆಡಿಕಲ್ ಸ್ಟೋರ್ ತಗೊಂಡು ಸೊಪ್ಪು ನೋಡಿದೆ. ಇದು ಎಷ್ಟಿರ್ಬೋದು ಹೇಳಿ? ಎಷ್ಟು ರೂಪಾಯಿ ಹೇಳಿ? ಎಷ್ಟು ದಪ್ಪ ಇದೆ ಗೊತ್ತಾ ಇದು? ಹಂಗೆ ಈ ಹಸುಗೆ ಹುಲ್ ಕುಯ್ತೀವಲ್ಲ ಹಂಗೈತಿ. ಅದು ಎಷ್ಟಿರ್ಬೋದು? ಒಂದು ಕಾಲ್ 10 ರೂಪಾಯಿ ಅಂತೆ ಕಟ್ಟು. ಒಂದೊಂದ್ಸಲಿ 100 ರೂಪಾಯಿ ಕೊಟ್ಟಾಗಿರ್ತದೆ ಕೊತ್ತಂಬರಿ. 80 ರೂಪಾಯಿ 100 ರೂಪಾಯಿ ಕೊಟ್ಟಿದ್ದೀನಿ ನಾನು. ಇದು 120 ರೂಪಾಯಿ ಎಲ್ಲ ಕೊಟ್ಟೆ. ಅಷ್ಟೇ ಹೋಟೆಲ್ ಮಾಡ್ಬೇಕಂದಾಗ 80 ರೂಪಾಯಿ ಇತ್ತು, ಇಷ್ಟು ಕೊಟ್ಟಿದ್ರು 10 ರೂಪಾಯಿಗೆ ಮೊನ್ನೆ. ಅದಕ್ಕೆ ಸರಿ ಅಂದ್ಬಿಟ್ಟು 10 ರೂಪಾಯಿ ಕೊಟ್ಬಿಟ್ಟು ಇದೊಂದು ಸೊಪ್ಪು ತಂದೆ, ಇದನ್ನ ಬಿಡಿಸ್ಬೇಕು. ಇನ್ನು ಬಾಳೆಹಣ್ಣು ಕೊಡ್ಬೇಕು, ಒಂದು ಬಾಳೆಹಣ್ಣು ತಗೊಬರೋದು ಮರ್ತಿದೆ. ತೊಂಡೆಕಾಯಿ ಪಲ್ಯ ಮತ್ತು ಬಂದಿನ ಆಯ್ತು ಅಂತ ತೊಂಡೆಕಾಯಿ ತರಿಸಿದ್ದೀನಿ, ಕರ್ಬೇವು ಸೊಪ್ಪು ತರಿಸಿದೆ. ಬಾಳೆಹಣ್ಣು ಕಾಯಿ ಕೊಟ್ಬಿಡಿದ್ರೆ, ಬಾಳೆಹಣ್ಣು ಅಷ್ಟೇ. ಇವಾಗ ಪುಟ್ ಬಾಳೆಹಣ್ಣು ಇಲ್ಲ ಅಂತಂದ್ರೆ ಯಾವ ಬಾಳೆಹಣ್ಣು ಅಂತಲ್ಲ, ನಾನು ಅಷ್ಟೇ ಖುಷಿ ಅವಾಗಿಂದ ಯಾವ ಬಾಳೆಹಣ್ಣು ಆದ್ರೂ ಸರಿ ಕೊಡ್ತಾ ಇದ್ದೀನಿ. ಇದೇ ಬಾಳೆಹಣ್ಣೆ ಕೊಡ್ಬೇಕು, ಆ ಥರ ಎಲ್ಲ ಏನು ಯಾವತ್ತೂ ನಾನು ಇದು ಮಾಡಿಲ್ಲ. ಕಾಯಿ ಕಳಿಸ್ಬಿಟ್ಟಿದ್ದಾರೆ ಅದೊಂಚೂರು. ಇನ್ನು ಅವಳಿಗೆ ಇದು ಮಾಡಿದೆ, ಕಿಚಡಿ ತರ ಮಾಡಿದೆ, ಅಂದ್ರೆ ಖಾರನೇ ಇಲ್ದಲೆ ಕಿಚಡಿ. ಮತ್ತೆ ಇವತ್ತು ಅದನ್ನೇ ಮಾಡಿದೆ ಸೇಮ್ ನಾನು. ಇನ್ನೊಂದು ಸ್ವಲ್ಪ ರೈಸ್ ಹಂಗೆ ಇದೆ, ಮಧ್ಯಾಹ್ನ ಬೇಳೆ ಬೇಯಿಸಿರೋದು, ಅದನ್ನ ಇನ್ನೂ ಒಂಚೂರು ಮಾಡ್ಕೊಡ್ತೀನಿ ಅಷ್ಟೇ. ಇಲ್ಲ ಕರ್ಡ್ ರೈಸೇ ತಿನ್ನಿಸ್ಕೊಡ್ತೀನಿ ಒಂಚೂರು ರೈಸ್. ಇವಾಗ ಮೊಟ್ಟೆ ಬೇಯಲಿಕ್ಕೆ ಇಟ್ಟಿದ್ದೀನಿ. ಮೊಟ್ಟೆ ಆಗುತ್ತೆ ಅವಳಿಗೆ ರಕ್ಷಿತ್ಗೆ ಇಬ್ರಿಗೂ ಮೊಟ್ಟೆ ಬೇಯಲಿಕ್ಕೆ ಇಟ್ಟಿದ್ದೀನಿ. ಸೊ ಸೊಪ್ಪೆಲ್ಲ ಬಿಡಿಸಿ ಇಟ್ಬಿಡ್ತೀನಿ ಇವಾಗಲೇ ಫ್ರಿಜ್ಜಲ್ಲಿ. ನನ್ನ ಮಗಳಂತೂ ಆಟನೋ ಆಟ ಬಿತ್ತಂತಲ್ಲಿ ಹೊಡ್ಕೊಂತಂತೆ, ಹಣೆಗೆ ಬಿತ್ತಂತೆ. ಅದೇನು ತಿನ್ನಲ್ಲ ನೀವು, ಬೇಡ. ಯಮ್ಮಿ ಯಮ್ಮಿ ಅಂತ ಚಿಪ್ಸಾ ಬೇಕಾ? ಅಮ್ಮ ಚಾಕಿ ತಿಂದಲ್ಲಮ್ಮ, ಅಮ್ಮ ಚಾಕಿ ತಿಂದಲ್ಲ. ಮತ್ತೆ ಡಿವಾರ್ಮಿಂಗ್ ಇಂದು ಅದನ್ನು ಅಷ್ಟೇನೆ ನೋಡ್ಬಿಟ್ಟು ಮಾಡಿಬಿಟ್ಟು ಕೊಡಿ ಅಂತಾರೆ. ಅಂದ್ರೆ 6 ತಿಂಗಳಿಗೆ ಒಂದ್ಸರಿ ಕೊಡ್ಬೇಕು. ಹುಳು ಕಾಣಿಸ್ತಿದ್ರೆ ಮಾತ್ರ, ಇಲ್ಲ ಅಂತಂದ್ರೆ 6 ಮಂತ್ಸ್ ಒಂದ್ಸ್ ಕೊಡಿ ಅಂತ. ಹುಳು ಇಲ್ಲ ಅಂತಂದ್ರೆ 6 ಮಂತ್ಸ್ ಒಂದ್ಸಲಿ ಕೊಡಿ. ಹುಳು ಇತ್ತು ಅಂತಂದ್ರೆ ಯಾವಾಗ ಬೇಕು. ಜೇನುತುಪ್ಪ ಕೇಳಿದಾಗ ಸಾಕು ಗುಡ್ ಗರ್ಲ್ ಖುಷಿಮಾ ಅಷ್ಟೇ ಕೊಟ್ಬಿಟ್ರೆ ಸುಮ್ಮನಾಗ್ಬಿಡ್ತಾಳೆ. ಇಲ್ಲ ಅಂತಂದ್ರೆ ಬಾಳೆಣ್ಣ ಪಾನು ಈಗ ಒಂದೊಂದೇ ಹೇಳ್ತಾಳೆ. ಕಾರ್ಟೂನ್ಗೆ ಕಾಟು, ಇದಕ್ಕೆ ಕ್ಯಾಟ್ಗೆ ಸಾಕು. ಅದೆಲ್ಲ ನೀನು ತಿನ್ನಲ್ಲ. ಹಶ್ವಾಗ್ತಿದೆ ಅನ್ಸುತ್ತೆ ಅವಳಿಗೆ. ಇನ್ನು ಆ ಕೊತ್ತಂಬರಿ ಸೊಪ್ಪೆಲ್ಲ ತಂದಿದ್ದು ಅದನ್ನ ಆವಾಗಲೇ ಕ್ಲೀನ್ ಮಾಡಿ ಇಟ್ಬಿಟ್ರೆ ಸರಿ ಇರುತ್ತೆ. ಇಲ್ಲ ಹಾಗೆ ಇಟ್ಟರೆ ಅದು ಇನ್ನೂ ಕೊಳ್ತೋಗ್ಬಿಡುತ್ತೆ. 10 ರೂಪಾಯಿ ಬೇರೆ ಚೆನ್ನಾಗಿತ್ತು, ಆದರೆ ಕೊತ್ತಂಬರಿ ಸೊಪ್ಪು ತುಂಬ ಎಳೆದಾಗಿತ್ತು ನೋಡಿ. ಅಷ್ಟೆಷ್ಟು ಉದ್ದ ಬೆಳೆದಿದೆ, ನಾನು ಬಲ್ತೋಗ್ಬಿಟ್ಟಿರ್ತೇನೋ ಅಂತ ಅಂದ್ಕೊಂಡೆ. ಆದರೆ ತುಂಬಾ ಕಡ್ಡಿ ಎಲ್ಲ ಎಳೆಯಾಗೇ ಇತ್ತು. ಬೇರ್ನೆಲ್ಲ ತೆಗ್ದಿಟ್ಬಿಟ್ಟು ಅದು ಇದು ಮಾಡಿದೆ. ಇನ್ನು ಕಿಚನೆಲ್ಲ ಹಾಗೆ ಕ್ಲೀನ್ ಮಾಡ್ಕೊತಾ ಇದ್ದೆ. ಇನ್ನು ನಗ್ಮ ಬೇರೆ ಅಕ್ಕ ನಾಳೆ ಕೆಲ್ಸಕ್ಕೆ ಬರಲ್ಲ ಅಕ್ಕ, ನಾಳೆ ಸ್ವಲ್ಪ ಕೆಲಸ ಇದೆ ಊರಿಗೆ ಹೋಗಬೇಕು ಅಂತ ಹೇಳಿದ್ರು. ಸರಿ ಆಯಿತು ಹಾಗಿದ್ರೆ. ಯಾಕಂದರೆ ಮುಂದಿನ ದಿನ ಹಿಂದಿನ ದಿನವೇ ಹೇಳಿಬಿಟ್ರೆ ನನಗೂ ಈಸಿ ಆಗಿಬಿಡುತ್ತೆ. ಒಂದು ಸ್ವಲ್ಪ ಅಲ್ಲೇ ಎಲ್ಲ ಕೆಲಸಗಳನ್ನೂ ಮುಗಿಸ್ಕೊಂಡ್ಬಿಡ್ತೀನಿ. ಅಂದರೆ ಪಾತ್ರೆಗಳು ವಾಶ್ ಮಾಡಬೇಕು ಅಂತಂದರೆ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಕಿಚನ್ ಕೂಡ ಅಲ್ಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಜಾಸ್ತಿ ಯಾವುದನ್ನು ಆಲ್ಮೋಸ್ಟ್ ನಾನು ಯಾವಾಗಲೂ ಅಲ್ಲೇ ಕ್ಲೀನ್ ಮಾಡ್ತಾ ಇರ್ತೀನಿ. ಕೆಲವೊಂದು ಟೈಮ್ ಈ ಥರ ಖುಷಿಗೆ ಹುಷಾರಿಲ್ಲ ಅನ್ನೋಂಥ ಟೈಮ್ನಲ್ಲೆಲ್ಲ ನಾನು ಜಾಸ್ತಿ ಕೆಲಸಗಳೆಲ್ಲ ಮಾಡೋದಕ್ಕೆ ಹೋಗೋದಿಲ್ಲ ಅಲ್ಲ. ಆದ್ದರಿಂದ ಆ ಥರ ಇರುವಾಗ ನಾನೆಲ್ಲ ಅಲ್ಲೇ ಕ್ಲೀನ್ ಮಾಡೋಕ್ಕೊಳಕ್ಕೆ ಟ್ರೈ ಮಾಡ್ತೀನಿ.
ಫ್ರೆಂಡ್ಸ್ ಕಂಪ್ಲೀಟ್ ಕಿಚನ್ ಕ್ಲೀನ್ ಆಯಿತು. ಇವಾಗ ಈಗ ಇದ್ಬಿಟ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ನನಗೊಂದು ಸ್ವಲ್ಪ ಆರಾಮ ಅಂತ ಅನಿಸುತ್ತೆ. ಈ ಕಡೆನೂ ಅಷ್ಟೇ ಪಾತ್ರೆಗಳೆಲ್ಲ ವಾಶ್ ಮಾಡಿ ಬಟ್ಟೆ ಎಲ್ಲ ಒಣಗಾಕಿ ನೀಟಾಗಿ ಇಟ್ಬಿಟ್ರೆ ಆಗೋಯ್ತು. ಇನ್ನು ಕಿಚನ್ದು ಈ ಥರ ಆದರೆ ಇಲ್ಲಿ ಬಂದರೆ ನನ್ನ ಮಗಳು ಎಲ್ಲ ಹರಡಿರ್ತಾಳೆ, ಕುಷನ್ಗಳೆಲ್ಲ ತೆಗ್ದು ಬಿಸಾಕಿರ್ತಾಳೆ, ಡಾಲ್ಸು ಟಾಯ್ಸ್ ಎಲ್ಲ ಅಲ್ಲಲ್ಲಿ ನೋಡಿ ಎಲ್ಲ ಅಲ್ಲಲ್ಲಿ ಬಿದ್ದಿರ್ತವೆ. ಇವತ್ತು ಕಮ್ಮಿ ಇದೆ ಆ್ಯಕ್ಚುಲಿ ಹಾಸ್ಪಿಟ್ಲಿಗೆ ಹೋಗಿದ್ರಿಂದ, ಇಲ್ಲಾಂದರೆ ಇನ್ನೂ ಜಾಸ್ತಿ ಇರ್ತಿತ್ತು. ಇಲ್ಲಿ ಇರುತ್ತೆ. ಸೊ ಇವಾಗ ಇದನ್ನೆಲ್ಲ ಒಂಚೂರು ಕ್ಲೀನ್ ಮಾಡಿ ಎತ್ತಿಟ್ಬಿಟ್ರೆ ಇದನ್ನು ಕಂಪ್ಲೀಟಾಗಿ ಕ್ಲೀನ್ ಆಯಿತು. ಟೈಮ್ ಬಂದುಬಿಟ್ಟು ಇವಾಗ 10 o'clock. ಹೊರಗಡೆ ಕರ್ಕೊಂಡು ಹೋಗಿದ್ದಾರೆ ಅವಳನ್ನ, ಅಂದರೆ ವಾಕ್ ಮಾಡಿಸ್ಕೊಬರಕ್ಕೆ, ಆಟ ಆಡ್ಸ್ಕೊಂಡು ಕರ್ಕೊಂಬರಕ್ಕೆ ಹೋಗಿದ್ದಾರೆ. ಸೊ ಆದ್ದರಿಂದ ಇಲ್ಲಾಂದರೆ ಇನ್ನೂ ಎಲ್ಲ ಹರಡಿರ್ತಿತ್ತು ಇಷ್ಟೊತ್ತಿಗೆ. ಇನ್ನೂ ಒಂದು ಸ್ವಲ್ಪ ಜನ ಕಮೆಂಟ್ ಮಾಡ್ತಾಯಿದ್ರು, ಏನಂದರೆ ನಿಖಿತಾ ಟಿ ವಿ ನೋಡಿಸೋದು ಸ್ವಲ್ಪ ಕಡಿಮೆ ಮಾಡಿಸಿ ಖುಷಿಗೆ ಅಂತ. ಖುಷಿ ಯೂಶ್ವಲಿ ಟಿ ವಿ ಕಡಿಮೆ ನೋಡೋದೇನು ಆ ಲೆವೆಲ್ಗೆಲ್ಲ ಟಿ ವಿ ತೋರಿಸಲ್ಲ. ನಾನು ಫೋನು ಕೂಡ ಅಷ್ಟೊಂದು ಅಡಿಕ್ಟ್ ಮಾಡಿಲ್ಲ ನಾವು. ಬೇಕೇ ಬೇಕು ಟಿ ವಿ, ಬೇಕೇ ಬೇಕು ಫೋನು, ಆ ಥರ ಎಲ್ಲ ಏನಿಲ್ಲ. ಅವಳ ಪಾಡಿಗಳು ಆಟ ಆಡ್ತಿರ್ತಾಳೆ, ಕಾರ್ ಇರುತ್ತೆ, ಇಲ್ಲಾಂದರೆ ಬಾಲ್ಕನಿನಲ್ಲಿ ಬಿಡ್ತೀನಿ. ಒಂದೇ ಕಡೆ ಕೂತಿರಲ್ಲ ಅವಳು. ಮಲಗೋದು, ಊಟ ಮಾಡೋದು, ಟಿ ವಿ ನೋಡೋದು, ಹಾಗೆ ಬಾಲ್ಕನಿನಲ್ಲಿ ಆಟ ಆಡೋದು. ಹಾಗೆ ನೋಡಿ ಡೈಲಿ ಇಲ್ಲ ನಾನು ಕರ್ಕೊಂಡು ಹೋಗ್ತೀನಿ, ಇಲ್ಲ ಹೊರಗಡೆ ಕರ್ಕೊಂಡು ಹೋಗ್ತಾರೆ, 1 hour ಹೊತ್ತು ಹೊರಗಡೆ ಟೈಮ್ ಸ್ಪೆಂಡ್ ಮಾಡಿಸ್ತೀವಿ. ಈ ಥರ ಎಲ್ಲನೂ ಇದೆ. ಒಂದೇ ಸಮ ಟಿ ವಿನೂ ಕೂಡ ಏನು ನೋಡ್ಸ್ತಾ ಕೂತ್ಕೊಳ್ಳಲ್ಲ. ನಾವು ಯೋಚನೆ ಮಾಡ್ತಾಯಿದ್ದೀವಿ, ಏನಂದರೆ ಸ್ಕೂಲ್ಗೆ ಹಾಕೋಣ, ಅಂದರೆ ಪ್ಲೇ ಹೋಮ್ಗೆ ಹಾಕೋಣ ಅಂತ ಯೋಚನೆ ಮಾಡಿದ್ದೀವಿ. ಇವಾಗ ಆಷಾಢ ಆಗಿರೋದ್ರಿಂದ ನಾನು ಬೇಡ ಅಂತ ಹೇಳಿದೆ ಸೋಮ್ಗೆ. ಶ್ರಾವಣ ಬರಲಿ, ಶ್ರಾವಣದಿಂದ ಹಾಕೋಣ ಅಂತ ಹೇಳ್ಕೊಂಡು ಯೋಚನೆ ಮಾಡಿದ್ದೀವಿ ನಾವು. ಅಂದರೆ ಏನಂದರೆ ಮಕ್ಳ ಜೊತೆ ಬೆರಿತಾ ಇನ್ನು ಮಾತಾಡೋದು ಜಾಸ್ತಿ ಆಗುತ್ತೆ. ಈಗ ನೋಡಿದ್ರಲ್ಲ ಹಾಸ್ಪಿಟಲಲ್ಲಿ ಒಂದು ಮಗು ಸಿಕ್ಕಿದ್ದಕ್ಕೆ ಎಷ್ಟು ಕೇರ್ ಮಾಡ್ತಾಯಿದ್ಲು ಗೊತ್ತಾ, ಬಾ ಇಲ್ಲಿ ಬಾ ನನ್ನ ಜೊತೆ ಬಾ, ಇದು ಇಟ್ಕೊಂಬಾ, ಆಟಾಡ್ಬಾ, ಅದೇ ಎಷ್ಟು ಕೇರ್ ಮಾಡ್ತಾಯಿದ್ಲು. ಅದೇ ಥರ ಅಲ್ಲಿ ಹೋದಾಗಲೂ ಸ್ವಲ್ಪ ಕಲ್ತ್ಕೊತಾಳೆ ಅಂತ. ಸ್ಕೂಲಿಗೆ ಹೋಗೋದು ಕಲಿಸ್ತು ಅಂದರೆ ಅವಳು ನೆಕ್ಸ್ಟ್ ಪ್ರೀ ನರ್ಸರಿ ಆಗಿರ್ಬೋದು, LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಅದೆಲ್ಲಕ್ಕೆಲ್ಲ ಈಸಿ ಆಗಿಬಿಡುತ್ತೆ. ಇವಾಗ ನಮ್ಮ ಶೌರ್ಯ ಹೆಂಗೆ ಅಂತಂದರೆ ಅವನಿಗೆ ಪ್ರೀ ನರ್ಸರಿಗೆ ಕಳ್ಸೋಕ್ಕೆ ಹೋಗಲಿಲ್ಲ ಕರೋನಾ ಇದ್ದಿದ್ದರಿಂದ. ಆದ್ದರಿಂದ ಅವನಿಗೆ ಸ್ಕೂಲಿಗೆ ಕಳ್ಸೋಕ್ಕೆ, ಅಂದರೆ ಪ್ಲೇ ಹೋಮ್ ಪ್ರೀ ನರ್ಸರಿ ಕಳ್ಸೋಕ್ಕೆ ಎಷ್ಟು ಗೊತ್ತಾ, ಕಳಿಸ್ಲಿಲ್ಲ ಅವನಿಗೆ, ಆಗಲೇ ಇಲ್ಲ. ಅಂದರೆ ಅವರಮ್ಮ ಸೌಮ್ಯ ಕಳ್ಸೋಕ್ಕಾಗಲಿಲ್ಲ, ತುಂಬ ಅಳ್ತಾ ಇದ್ದ ಅವನು. ಆ ಥರ ಆಗ್ಬಿಟ್ರೆ ಮನೇಲೇ ಇಟ್ಕೊಂಡಿದ್ರು ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಹೋಗಲಿ, ಅವಳು ಆ್ಯಕ್ಟಿವ್ ಆಗಿದ್ದಾಳೆ ತುಂಬಾ, ಅದಕ್ಕೆ ಹೋಗ್ಬಿಟ್ಟು ಬರಲಿ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಸೊ ಶ್ರಾವಣದಿಂದ ಸ್ಕೂಲಿಗೆ ಕಳ್ಸೋಣ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀವಿ ಫ್ರೆಂಡ್ಸ್. ಎಲ್ಲಿ ಅನ್ನೋದನ್ನ ಯೋಚನೆ ಮಾಡಿ ಸೇರಿಸ್ಬೇಕು ಅಷ್ಟೇನೆ, ಇನ್ನೇನಿಲ್ಲ. ಇನ್ನು 10 o'clock ಆಯಿತಾ, ಇನ್ನು ಅವಳು ಆಟ ಆಡ್ಕೊಂಡು ಬರ್ತಿದ್ದ ಹಾಗೆಯೇ ನಾನು ಇವಾಗ ಮಲಗಿಸ್ಬೇಕು. ಇಲ್ಲ ಅಂತಂದರೆ ಅವಳು ಮಲಗೋದು 11:30 ಗಂಟೆ ಹತ್ರ ಆಗುತ್ತೆ. ಆದರೂ ನನಗೆ ನಿದ್ದೆ ಬಂದುಬಿಟ್ರೆ ಕಷ್ಟ. ಇಲ್ಲ ಎಡಿಟಿಂಗ್ ಮಾಡೋಕ್ಕೂ ಬಿಡೋದಿಲ್ಲ ನಾನು. ಇವಾಗ ಇತ್ತೀಚೆಗೆ ಏನಾಗ್ತಿದೆ ಅಂದರೆ, ಮೊದಲೆಲ್ಲ ನಾನು 10:30ಗೆ ಬ್ಲಾಗ್ಸ್ ಹಾಕ್ತಿದ್ದೆ, ಇವಾಗ 10:30ಗೆ ಬ್ಲಾಗ್ಸ್ ಹಾಕೋಕ್ಕಾಗ್ತಲ್ಲ. ಯಾಕಪ್ಪ ಅಂತಂದರೆ ಖುಷಿಮ ನನಗೆ ಎಡಿಟಿಂಗ್ ನೈಟ್ ಟೈಮ್ ಮಾಡೋದಕ್ಕೆ ಬಿಡೋದಿಲ್ಲ. ಸೊ ಜಸ್ಟ್ ಏನಿದ್ರು ಎಡಿಟಿಂಗ್ ಮಾಡ್ತೀನಿ ಅಷ್ಟೇ, ವಾಯ್ಸ್ ಓವರ್ ಕೊಡೋದಾಗಲಿ, ಅದೆಲ್ಲ ಎಕ್ಸ್ಪೋರ್ಟ್ ಮಾಡಿ ಅಪ್ಲೋಡ್ ಮಾಡೋದಾಗಲಿ, ಅದೆಲ್ಲ ಏನು ಮಾಡೋದಕ್ಕೆ ಹೋಗೋದಿಲ್ಲ. ಏನಿದ್ರು ಬೆಳಗ್ಗೆನೇ ಅಷ್ಟೇ. ಬೆಳಗ್ಗೆ ಎದ್ದು ಟಿಫನ್ನೆಲ್ಲ ಮಾಡಿ ಸೋಮ್ಗೆ ಲಂಚ್ ಬಾಕ್ಸ್ ಕಟ್ಟಿ ಅವ್ರ ಆಫೀಸಿಗೆ ಕಳಿಸಿದ್ಮೇಲೆ ನಾನು ಆಮೇಲೆ ತಿಂಡಿ ತಿಂದು ಆಮೇಲೆ ನಾನು ಎಡಿಟಿಂಗ್ ಮಾಡಿಕೊಂಡು ಆಮೇಲೆ 11:30 12 ಗಂಟೆ 1 ಗಂಟೆನೂ ಆಗಿಬಿಡುತ್ತೆ. ಈ ಥರ ಆಗ್ತಾಯಿದೆ ನಂದು. ಇಲ್ಲಾಂದರೆ ಮೊದಲು 10:30 11 ಗಂಟೆ ಅಷ್ಟರಲ್ಲಿ ಶಾರ್ಪಾಗಿ ನನ್ನ ಬ್ಲಾಗ್ಸ್ಗಳು ಬಂದುಬಿಡ್ತಾ ಇತ್ತು. ಸೊ ಇನ್ನು ಆಯ್ತಾ, ಇವಾಗ ಹೋಗ್ಬಿಟ್ಟು ಫೇಸ್ ವಾಶ್ ಮಾಡಬೇಕು ನಾನು ಕಂಪಲ್ಸರಿ. ಇವಾಗ ಫೇಸ್ ವಾಶ್ ನೈಟ್ ಟೈಮ್ ಫೇಸ್ ವಾಶ್ ಮಾಡಿಬಿಟ್ಟು ಆಮೇಲೆ ನಾನು ಮಲ್ಕೊಳ್ಳೋದು. ಯಾವ ಫೇಸ್ ವಾಶ್ ಯೂಸ್ ಮಾಡ್ತಾಯಿದ್ದೀನಿ ಅನ್ನೋ ತೋರಿಸ್ತೀನಿ, ಬನ್ನಿ. ಓಕೆ, ಫೇಸ್ ವಾಶ್ ಅನ್ನೋ ವಿಚಾರಕ್ಕೆ ಬಂತು ಅಂತಂದರೆ, ನನಗೆ ಡರ್ಮಟೋಲಜಿಸ್ಟ್ ಸದ್ಯಕ್ಕೆ ನನಗೆ ಫಂಗಸ್ದೆಲ್ಲ ಆಗಿತ್ತಲ್ವ. ಸೊ ಆ ಟೈಮ್ನಲ್ಲಿ ಹೋದಾಗ ನನಗೆ ಕ್ರೀಮ್ಗಳೆಲ್ಲ ಕೊಟ್ಟಿದ್ರು ನನಗೆ. ಇವಾಗ ಕವರ್ ಆಗಿದೆ, ಆರಾಮಾಗಿದೆ ಎಲ್ಲನೂ. ಎಲ್ಲ ಅದೇನು ಫಂಗಲ್ ಥರ ಆಗಿತ್ತು ಅದೆಲ್ಲನೂ ಇನ್ಫೆಕ್ಷನ್ ಥರ ಅದೆಲ್ಲ ಹೊರಟೋಗಿದೆ. ಅವಾಗ ಹೆಂಗೋ ಹೋಗಿದ್ನಲ್ಲ, ಒಂದು ಸುಮ್ಮನೆ ಫೇಸ್ ವಾಶ್ ಕೊಡಿ ಸರ್, ತುಂಬ ಟ್ಯಾನ್ ಆಗಿಬಿಟ್ಟಿದ್ದೀನಲ್ಲ ಅಂತ ಸುಮ್ಮನೆ ಇದಕ್ಕೋಸ್ಕರ ಹೋಗಿದ್ನಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಕೇಳಿದೆ. ಅವಾಗ ಒಂದು ಫೇಸ್ ವಾಶ್ ಕೊಟ್ಟಿದ್ರು, ಈ ಫೇಸ್ ವಾಶ್ ಕೊಟ್ಟಿದ್ರು. ಇದನ್ನ ಸದ್ಯಕ್ಕೆ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದಲ್ದೇರ ನಾನು ಇನ್ನೊಂದು ಫೇಸ್ ವಾಶ್ ಯೂಸ್ ಮಾಡ್ತೀನಿ, ಡಾಟ್ ಆ್ಯಂಡ್ ಕೀ ಇದು. ಅದನ್ನು ಕೂಡ ತುಂಬಾ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಟೈಮ್ ಅವಳು ಎಲ್ಲೂ ಇಲ್ಲ, ಅದಕ್ಕೋಸ್ಕರ ಎಲ್ಲಿ ಇಟ್ಟಿದ್ದಾರೆ ನೋಡಬೇಕು. ಅದನ್ನು ರಕ್ಷಿತ್ ಕೂಡ ಯೂಸ್ ಮಾಡ್ತಾನೆ. ಸೊ ಅದಕ್ಕೋಸ್ಕರ ಚೆನ್ನಾಗಿದೆ ಇದನ್ನು ಕೂಡ. ನಾನು ನಾರ್ಮಲಾಗಿ ಫೇಸ್ ವಾಶ್ ಮಾಡ್ಕೊಂಡ್ಬಿಟ್ಟು ಒಂದು ಯಾವ್ದಾದ್ರು ಸೀರಮ್ಮು ಏನಾದ್ರು ಅಪ್ಲೈ ಮಾಡಿಬಿಟ್ಟು ಮಲ್ಕೊತೀನಿ. ಇಲ್ಲಿ ಈ ಥರ ಬರುತ್ತೆ. ಇದರಲ್ಲಿ ಏನೋ ಒಳ್ಳೆ ಚಿಕ್ಕದು ಬ್ಲೂ ಕಲರ್ಫುಲ್ ಆಗಿರೋಂಥ ಬ್ಲೂ, ವೈಟ್, ರೆಡ್, ಆರೆಂಜ್ ಈ ಥರ ಇರೋವಂಥದ್ದು
ಈ ಥರ ಏನೋ ಇರ್ತದೆ, ವಿಟಮಿನ್ ಅದೇನೇನೋ ಇರ್ತವೆ ಅನ್ಸುತ್ತೆ. ಆದರೆ ತುಂಬ ಚೆನ್ನಾಗಿದೆ. ನನ್ನ ಫೇಸ್ ಇವಾಗ ನೋಡಿ ವಾಶ್ ಮಾಡೋಕ್ಕೂ ಮುಂಚೆ ಈ ಥರ ಇರುತ್ತೆ, ವಾಶ್ ಮಾಡೋದ್ರಲ್ಲಿ ಯಾವ ಥರ ಐತೆ ಅಂತ ತೋರಿಸ್ತೀನಿ. ಸುಮಾರು ಜನ ನಿಖಿತಾ ಗ್ಲೋ ಬರ್ತಾ ಇದೆ ಚೆನ್ನಾಗಿ, ನಿಮ್ಮ ಸ್ಕಿನ್ನು ಏನು ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಸುಮಾರು ಜನ ಕೇಳ್ತಾ ಇದ್ದೀರಲ್ಲ. ಸೊ ಯೂಶಲಿ ನಾವೇನು ಗೊತ್ತಾ, ಕೊಲಾಬ್ರೇಷನ್ ಬರೋ ಪ್ರಾಡಕ್ಟ್ಸ್ಗಳನ್ನೆಲ್ಲ ಯೂಸ್ ಮಾಡ್ತಾ ಇದ್ದೀವಿ. ನನಗೆ ಇಷ್ಟ ಆಗುವಂಥ ಪ್ರಾಡಕ್ಟ್ಸ್ ನಿಜವಾಗ್ಲೂ ಆನೆಸ್ಟ್ ಆಗಿ ನಾನು ಎಷ್ಟೊಂದು ಪ್ರಾಡಕ್ಟ್ನೆಲ್ಲ ಯೂಸ್ ಮಾಡ್ತೀನಿ, ಅಂಥವನ್ನ ನಾನು ನಿಮಗೆ ತೋರಿಸುವಂಥದ್ದು. ಸೊ ಎಕ್ಸಾಂಪಲ್ ನೋಡಿ, ಇಲ್ಲಿ ಇದು ಡರ್ಮಡಾಕ್, ಇದು ಬಂದ್ಬಿಟ್ಟು ನನಗೆ ಡ್ಯಾಂಡ್ರಫ್ ಆಗಿದೆ ಒಂದು ಸ್ವಲ್ಪ, ಸೊ ಇದನ್ನು ಯೂಸ್ ಮಾಡ್ತೀನಿ ಡರ್ಮಡಾಕು. ಆಮೇಲೆ ಇನ್ನು ಒಂದಷ್ಟು ಇದಾವಪ್ಪ, ಅದೆಲ್ಲ ನಾನು ಪರ್ಸ್ನಲಿ ನಾನು ತುಂಬಾ ಇಷ್ಟಪಟ್ಟು ಯೂಸ್ ಮಾಡ್ತೀನಿ. ಯಾಕಂದರೆ ವೀಡಿಯೋದಲ್ಲಿ ತೋರಿಸೋದು ನಾವು ಯೂಸ್ ಮಾಡಲ್ಲ ಆ ಥರ ಎಲ್ಲ ಏನಿಲ್ಲ, ನಾನು ಯೂಸ್ ಮಾಡ್ತೀನಿ. ಹಾಗೆ ಅದನ್ನು ಕೂಡ ನಾನು ನಿಮಗೆ ವಿಡಿಯೋದಲ್ಲೂ ಕೂಡ ತೋರಿಸ್ತೀನಿ. ಹೀಗೆ ನೀಟಾಗಿ ನನಗೆ ಏನಾಗಿತ್ತು ಅಂತಂದರೆ, ಓಪನ್ ಪೋರ್ಸ್ ಆಗಿದೆ ಇವಾಗ ಒಂದು ಸ್ವಲ್ಪ, ಇಲ್ಲೆಲ್ಲ ಓಪನ್ ಪೋರ್ಸ್ ಬಂದಿದೆ. ಓಪನ್ ಪೋರ್ಸ್ ಆಗಿರೋದ್ರಿಂದ ಸ್ವಲ್ಪ ನನ್ನ ಸ್ಕಿನ್ನಲ್ಲಿ ಕೇರ್ ತಗೊಳ್ಳೋದು ಬಿಟ್ಟಿದೆ. ಅಮ್ಮ ತೀರೋದಾಗ್ಲಿಂದ ನಾನು ನನ್ನ ಸ್ಕಿನ್ ಬಗ್ಗೆ ಕೇರ್ ತಗೊಳ್ಳೋದೇ ಬಿಟ್ಟಿದೆ. ಅವಾಗ್ಲಿಂದಾನೇ ನಾನು ಟ್ಯಾನ್ ಆಗೋಕ್ಕೆ ಶುರು ಆಗಿದ್ದು. ಆ್ಯಂಡ್ ಆ ಬೀಚಲ್ಲಿ ಆಡ್ಬಿಟ್ಟು ಬಂದ್ವಲ್ಲ ಗೋಕರ್ಣದಲ್ಲಿ, ಅದೇ ನನಗೆ ದೊಡ್ಡ ಎಫೆಕ್ಟ್ ಹೊಡೆದಿದ್ದು ಅಂತ ಹೇಳಿದ್ರೆ. ಅದಕ್ಕೆ ನನಗೆ ಆಗ್ತಾ ಇರಲಿಲ್ಲ, ಕೇರ್ ತಗೊತಾ ಇರಲಿಲ್ಲ. ಇವಾಗ ಯಾವಾಗ ಸ್ಕಿನ್ನು ತುಂಬಾನೇ ಹಾಳಾಯಿತು ಅಂತ ಗೊತ್ತಾಯ್ತು, ಅವಾಗ ನೀಟಾಗಿ ಇವಾಗ ಬೆಳಗ್ಗೆ ಸಂಜೆ ನೀಟಾಗಿ ಸಿರಮ್ಗಳು, ಆಮೇಲೆ ಕ್ರೀಮ್ಸ್ಗಳು, ಸನ್ಸ್ಕ್ರೀನ್ ಲೋಷನ್ ಅಂತೂ ಮಿಸ್ ಮಾಡೋದೇ ಇಲ್ಲ. ಅದು ಮೇಯ್ನು ಅಪ್ಲೈ ಮಾಡ್ತೀನಿ. ಸೊ ಆವಾಗಿಂದ ನನ್ನ ಫೇಸು ಒಂದು ಸ್ವಲ್ಪ ಗ್ಲೋ ಬರೋಕ್ಕೆ ಶುರು ಆಗ್ತಾ ಇದೆ. ಇನ್ನು ಆಲ್ಮೋಸ್ಟ್ ಒಂದು 50% ಆಗಿದೆ ಅಷ್ಟೇ, ಇನ್ನೂ ಬರಬೇಕು. ಯಾಕಂದರೆ ಮೊದಲಿನ ಸ್ಥಿತಿಗೆ ನನ್ನ ಫೇಸ್ ಬರಬೇಕಂದ್ರೆ ಇನ್ನೂ ಟೈಮ್ ತಗೊಳುತ್ತೆ. ಅವ್ರು ಹೇಳಿದ್ರು ಟೈಮ್ ಬೇಕು, ಇನ್ನು ನಿಮ್ಗೆ ಬರೋದಕ್ಕೆ ಒಂದಿನ 2 ದಿನ 3 ದಿನದಲ್ಲಿ ಸಿಕ್ಬಿಡುತ್ತೆ ನಿಮ್ಗೆ ರಿಸಲ್ಟ್ ಅಂತಂದ್ರೆ ಸುಳ್ಳು. ಯೂಸ್ ಮಾಡ್ತಾರಿ ಫೇಸ್ ವಾಶು, ಸನ್ಸ್ಕ್ರೀನ್ ಲೋಷನ್ ಇದೆಲ್ಲ ಅಪ್ಲೈ ಮಾಡ್ತಾರಿ, ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಇಲ್ಲಿ ನೀಟಾಗಿ ಮಸಾಜ್ ಮಾಡೋದಕ್ಕೆ ಮಾಡ್ತಾ ನೀಟಾಗಿ ಇದಾಗುತ್ತೆ. ಫೇಸ್ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ನನ್ನ ಫೇಸ್ ಇವಾಗ ಅವಾಗ್ಲಿಗೂ ಯಾವ ಥರ ಇತ್ತು, ಇವಾಗ ಯಾವ ಥರ ಇದೆ ಅಂತ ಹೇಳಿ. ಯಾವುದೇ ರೀತಿ ಫಿಲ್ಟರ್ ಎಲ್ಲ ಏನು ಹಾಕಿಲ್ಲ. ಫೇಸ್ ವಾಶ್ ಮಾಡಿದ ತಕ್ಷಣ ನಾರ್ಮಲ್ ಆಗುತ್ತೆ. ನನ್ನೊಂದು ಸ್ವಲ್ಪ ಆಯಿಲಿ ಸ್ಕಿನ್, ಕೆಲವೊಂದು ಟೈಮ್ ಡ್ರೈ ಸ್ಕಿನ್ ಆಗುತ್ತೆ, ಕೆಲವೊಂದು ಟೈಮ್ ಆಯಿಲಿ ಸ್ಕಿನ್ ಆಗ್ಬಿಡುತ್ತೆ. ರೆಗ್ಯುಲರ್ ಯೂಸ್ ಮಾಡುವಂಥ ಪ್ರಾಡಕ್ಟ್ಸ್ಗಳನ್ನೆಲ್ಲ ಇಲ್ಲಿ ಒಂದು ಕಡೆ ಇಟ್ಟಿರ್ತೀನಿ. ಸೊ ನೋಡಿ, ನಾನು ಫಂಗಸ್ ಅದು ಆಗಿತ್ತಲ್ಲ, ಅದಕ್ಕೆ ಈ ಕ್ರೀಮ್ ಕೊಟ್ಟಿದ್ದಾರೆ. ಆ್ಯಂಡ್ ಜೊತೆಗೆ ಈ ಟ್ಯಾಬ್ಲೆಟ್ಸ್ ಒಂದು ಸ್ವಲ್ಪ ಅಲರ್ಜಿಗೆ ಅಂತ ಕೊಟ್ಟಿದ್ದಾರೆ. ಹಾಗೆ ನಾನು ಮತ್ತು ಸಿರಮ್ ಅಷ್ಟೇ, ಒಂದಷ್ಟು ಸಿರಮ್ಗಳಿದಾವೆ. ಇದು ಒಂದೇ ಅಲ್ಲ, ತುಂಬ ಸಿರಮ್ಗಳಿದಾವೆ. ಒಂದೊಂದ್ಸರಿ ಒಂದೊಂದು ಥರ ಅಪ್ಲೈ ಮಾಡ್ತೀನಿ. ನನಗೆ ಯಾವ ಸೂಟ್ ಆಗುತ್ತೆ ಅದನ್ನು ಪರ್ಮನೆಂಟ್ ಮಾಡ್ಕೊತೀನಿ. ಹಾಗೆ ಓಪನ್ ಪೋರ್ಸ್ ಆಗಿರೋದ್ರಿಂದ ಸ್ವಲ್ಪ ಸಿರಮ್ ಎಲ್ಲ ಹಚ್ಕೊಂಡ್ರೆ ಒಳ್ಳೇದು ಅಂದ್ಬಿಟ್ಟು ಈ ಸಿರಮ್ನ ನೈಟ್ ಟೈಮ್ ಹಚ್ಕೊಂಡು ನಾನು ಮಲ್ಕೊತೀನಿ ಅಷ್ಟೇ. ಮೇನ್ ಏನು ಗೊತ್ತಾ, ಸ್ಕಿನ್ ಕೇರ್ ತೊಗೊತಾ ಇದ್ರೆ ಎಲ್ಲ ಚೆನ್ನಾಗಿರುತ್ತೆ. ಓಕೆ, ತುಂಬ ಇದಾಗ್ಬಿಡುತ್ತೆ, ಲಾಂಗ್ ಆಗಿಬಿಡುತ್ತೆ ವಿಡಿಯೋ. ಯಾಕಂದ್ರೆ ನೆನ್ನೆಯಿಂದ ವಿಡಿಯೋ ನಾನು ಮಾಡ್ತಾ ಇರೋದು. ಆದರೆ ಸಿರಮ್ ಹಾಕಿದ್ಮೇಲೆ ಸ್ವಲ್ಪ ಮಸಾಜ್ ಮಾಡಬೇಕು. ಈ ಜಾಗದಲ್ಲಿ ಓಪನ್ ಪೋರ್ಸ್ ನಾನು ಜಾಸ್ತಿ ಆಗಿರೋದ್ರಿಂದ ಈ ಜಾಗದಲ್ಲಿ ನಾನು ಜಾಸ್ತಿ ಮಸಾಜ್ ಕೊಡ್ತೀನಿ. ಇಷ್ಟೇ. ಒಂದು ಲಿಪ್ ಬಾಮ್ ಅಂತೂ ನಾನು ಕಂಪಲ್ಸರಿ ಯೂಸ್ ಮಾಡ್ತೀನಿ. ನೀವು ಯಾವುದು ನೈಟ್ ಟೈಮ್ ಇದನ್ನು ಯೂಸ್ ಮಾಡೋದು, ಡೇ ಟೈಮಲ್ಲಿ ಬೇರೆ ಯೂಸ್ ಮಾಡ್ತೀನಿ. ಇಷ್ಟೇ ಮಾಡಿಬಿಟ್ಟು ಹೋಗ್ಬಿಟ್ಟು ಇವಾಗ ತಾಚಿ ಮಾಡಿದ್ರೆ ಮುಗೀತು ಇವತ್ತಿನ ಡೇ. ನಂದು ಹೀಗೆ ಇರುತ್ತೆ ನನ್ನ ನೈಟ್ ರೂಟೀನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಕಂಪಲ್ಸರಿ ಡೈಲಿ ಇದೇ ಥರನೇ ಇರುತ್ತೆ. ಯಾರು ಸಿರಮ್ ಏನಾದ್ರು ಇಲ್ಲಿ ನಾಳೆ ಇನ್ನೊಂದು ಸಿರಮ್ ಆ ಥರ ಅಪ್ಲೈ ಮಾಡ್ಕೊಂಡು ಯಾವ್ದು ಸೂಟಬಲ್ ಆಗುತ್ತೆ, ಯಾವ್ದು ಚೆನ್ನಾಗಿ ಅನ್ಸುತ್ತೆ ಅದನ್ನ ನೋಡ್ಕೊಂಡು ಈ ಥರ ಅಪ್ಲೈ ಮಾಡ್ತೀನಿ ನಾನು. ಓಕೆನಾ? ನನ್ನ ಸ್ಕಿನ್ ಒಂದೊಂದ್ಸರಿ ಒಂದೊಂದು ಥರ ಇರುತ್ತೆ, ಅದಕ್ಕೆ ಅದ್ರ ತಕ್ಕಂಗೆ ನಾನು ಇದು ಮಾಡ್ಕೊತೀನಿ. ಇಲ್ಲಿ ಇನ್ನು ನನ್ನ ಮಗಳು ಅಂಬಾಗೆ ಜಿಯಾ ಕುಡಿಸ್ತಾಳೆ ಕರ್ಕೊಂಬಂದ ತಕ್ಷಣನೇ. ಏನು ಮಾಡ್ತಾ ಇದೆಯಮ್ಮ ಖುಷಿ? ಏನು ಮಾಡ್ತಾ ಇದೆಯಾ? ಜಿಯಾ ಕುಡಿಸ್ತಾ ಇದೆಯಾ ಅಂಬಾಗೆ? ಅಂಬಾಗೆ ಅಂಬೂ ಅಂಬೂ ಅಂತಾಳೆ. ಅಲ್ಲಿ ಅಮ್ಮೂ ಅಂತೆ, ಅಮ್ಮೂ ಅಂತೆ.
ಏನು ಅಮ್ಮೋ ಅಮ್ಮೋ ಹೀಗೆ. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾನು ಇನ್ನೊಂದು ಬ್ಲಾಗ್ನೊಂದಿಗೆ ಸಿಗ್ತೀನಿ. ಇವತ್ತಿನ ಬ್ಲಾಗ್ ನಿಮಗೆ ನಾನು ಇಷ್ಟ ಆಗಿರೆ, ನಿನ್ನೆಯಿಂದ ಇವತ್ತಿನವರೆಗೂ ಬ್ಲಾಗ್ ಆ್ಯಂಡ್ ಅಡುಗೆ ರೆಸಿಪೀಸ್ ಇಷ್ಟ ಆಗಿರೆ ಒಂದು ಲೈಕ್ ಮಾಡಿ, ಓಕೆನಾ? ಮತ್ತು ನೆಕ್ಸ್ಟ್ ಬ್ಲಾಗ್ನಲ್ಲಿ ಸಿಗುವ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಅಮ್ಮ ಬಾಯ್ ಮಾಡು ಎಲ್ರಿಗೂ. ಅಮ್ಮ ಬಾಯ್ ಮಾಡು. ಮಾಡಲ್ಲ ಅವರು, ಆದ್ರೂ ಅಮ್ಮ ಬಾಯ್ ಮಾಡು ಖುಷಿಲಿ ಎಲ್ರಿಗೂ. ಬಾಯ್ ಬಾಯ್. ಬಾಯ್. ಗುಡ್ ನೈಟ್. ಓಕೆ ಫ್ರೆಂಡ್ಸ್ ಬಾಯ್. ಲಾಲಿ ಮಾಡ್ಬೇಕಂತ ಲಾಲಿ ಮಾಡ್ತಿದ್ದಾರೆ. ಓಕೆ ಬಾಯ್.